ಧ್ಯಾನ ಮಂದಿರ ಅಂತೇಳಿ ಸುಮಾರು ಒಂದು 8 ವರ್ಷ ಆಯಿತು ಕಟ್ಟಿ. ಆ ಒಂದು ಮರಿಯಮ್ಮಳ ಹಳ್ಳಿಯಲ್ಲಿ ಫಸ್ಟ್ ಪಿರಮಿಡ್ ಇವರು ಮನೆಯಲ್ಲಿ ಆಗಿದ್ರು. ಸೊ ಪಬ್ಲಿಕ್ಕಿಗಾಗಿ ಎಲ್ಲರಿಗೆ ಒಂದು ಧ್ಯಾನ ಆಗಲಿ ಅಂತ ಹೇಳ್ಬಿಟ್ಟು ಅವ್ರ ಮನೆ ಮೇಲೇ ಮನೆ ಮೇಲೆ ಮನೆ ಕಟ್ಟಿದ್ರೆ ಬಾಡಿಗೆ ಬರುತ್ತೆ, ಬಟ್ ಅದು ಬೇಡ ಅಂತೇಳಿ ಅಷ್ಟು ಜಾಗನ ಪಿರಮಿಡಿಗಾಗಿ ಮಾಡಿದ್ದಾರೆ. ಒಂದು ಸುಮಾರು ಒಂದು 8 ವರ್ಷದ ಸುಮಾರು ಸರಿ 10 ಸಾವಿರಗಳ ಮನೆಗೆ ಹೋಗಿದ್ದಾರೆ. ಎಲ್ಲ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಜೋರಾಗಿ ಒಂದು ಸರಿ ಚಪ್ಪಾಳೆ ಎಲ್ಲ ಆತ್ಮಬಂಧುಗಳಿಗೆ ಪ್ರಣಾಮಗಳು. ಇನ್ನು ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಮಂತ್ರಿಯವರಿಗೆ ನಾವೆಲ್ಲರೂ ಒಂದು ಸರಿ ಜೋರಾಗಿ ಚಪ್ಪಾಳೆ ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂದರೆ ಭಗವದ್ಗೀತೆ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋದು. ಈ ಭಗವದ್ಗೀತೆಗೂ ಈ ಧ್ಯಾನಕ್ಕೂ ಏನು ಸಂಬಂಧ, ಯಾಕೆ ಭಗವದ್ಗೀತೆ ಬಂತು ಅನ್ನೋ ಪ್ರಶ್ನೆ ಬರುತ್ತೆ. ಈಗ ನಾವು ಧ್ಯಾನದಲ್ಲಿ ಕಲಿತಿರೋದು ಏನು ಅಂದರೆ ಆಧ್ಯಾತ್ಮಿಕ ಜ್ಞಾನ ಅಂತೇಳಿ. ಆಧ್ಯಾತ್ಮಿಕ ಜ್ಞಾನ, ಈ ಆಧ್ಯಾತ್ಮಿಕ ಜ್ಞಾನ ಎಲ್ಲಿ ಸಿಗುತ್ತೆ, ಯಾವ ಬುಕ್ಕಲ್ಲಿ ಸಿಗುತ್ತೆ ಅಂದರೆ ಭಗವದ್ಗೀತೆ ಇಸ್ ದಿ ಟೆಕ್ಸ್ಟ್ ಬುಕ್ ಆಫ್ ಸ್ಪಿರಿಚುಯಾಲಿಟಿ. ಅದರಲ್ಲಿ ಸಿಗುತ್ತೆ. ಜ್ಞಾನದಲ್ಲಿ ಮುಖ್ಯವಾಗಿ 2 ವಿಧ. ಒಂದು ಪ್ರಾಪಂಚಿಕ ಜ್ಞಾನ, ಎರಡನೇದು ಆಧ್ಯಾತ್ಮಿಕ ಜ್ಞಾನ. ಪ್ರಾಪಂಚಿಕ ಜ್ಞಾನ ಅಂದರೆ ಎಲ್ಲರೂ ತಿಳ್ಕೊಂಡಿದ್ದೀವಿ, ಯಾರು ಹೇಳ್ಕೊಡೋದೇ ಬೇಕಿಲ್ಲ. ನಾವು ಸ್ನಾನ ಮಾಡೋದಿರ್ಬೋದು, ಬಟ್ಟೆ ಹಾಕೊಳ್ಳೋದಿರ್ಬೋದು, ಓದೋದಿರ್ಬೋದು, ದುಡಿಮೆ ಇರ್ಬೋದು, ಹೆಸರು ಗಳಿಸೋದಿರ್ಬೋದು, ಇದೆಲ್ಲ ಏನಿದೆಯಲ್ಲ ಇದೆಲ್ಲ ಪ್ರಾಪಂಚಿಕ ವಿದ್ಯೆ ಬೇಕು. ಯಾಕಂದರೆ ಈ ಪ್ರಪಂಚದಲ್ಲಿ ಬದುಕ್ತಾ ಇದ್ವಿ, ಈ ಪ್ರಾಪಂಚಿಕ ವಿದ್ಯೆ ಬೇಕು. ಯಾರ್ಯಾರು ಎಷ್ಟಾಗಿ ಕಲಿತಾರೋ ಪ್ರಾಪಂಚಿಕ ವಿದ್ಯೆಯನ್ನ ಆ ಪ್ರಪಂಚದಲ್ಲಿ ಅಷ್ಟೊಂದು ಹೆಸರು
ಇಲ್ಲ ಅಂತ. ಇದೆಲ್ಲದಕ್ಕಿಂತ ಹೊರತಾಗಿದ್ದು ಈ ಆಧ್ಯಾತ್ಮಿಕ ವಿದ್ಯೆ. ಏನು ನಮಗೆ ತುಂಬ ಜನ ಗೊತ್ತಿಲ್ಲ, ಏನು ಹೊಸದಾದ ಸಬ್ಜೆಕ್ಟ್ ನಾವು ಕಲಿತೆಯಲ್ಲಿ ಕೇಳೇ ಇಲ್ಲ. ಆದರೆ ಯಾರು ಈ ಮಾರ್ಗದಲ್ಲಿ ಬರ್ತಾ ಇದೀವೋ ಅವರು ಅದ್ರ ಬಗ್ಗೆ ತಿಳ್ಕೊಳ್ತಾರೆ. ಯಾಕೆ ಬೇಕು ಸ್ಪಿರಿಚುವಲ್ ಸೈನ್ಸ್, ಯಾಕೆ ಬೇಕು ಈ ಸೈನ್ಸ್ ಸಾಕಲ್ಲ ನಮಗೆ ಅಂತ ಅನಿಸ್ಬೋದು. ಆದರೆ ಒಬ್ಬ ಮನುಷ್ಯ ಪರಿಪೂರ್ಣನಾಗಬೇಕಂದ್ರೆ ಈ ಒಂದು ಅಧ್ಯಾತ್ಮ ವಿದ್ಯೆ ಬೇಕೇ ಬೇಕು. ನೋಡಿ, ಇದು ಯಾಕೆ ಎಂಬುದು ವಿಚಾರ ಮಾಡಿದರೆ ಸುಮಾರಷ್ಟು ಜನ ಸಾಕಷ್ಟು ಹಣ ಗಳಿಸಿದ್ದಾರೆ, ಸಂಪತ್ತು ಮಾಡಿದ್ದಾರೆ, ಮದುವೆ ಮಕ್ಕಳು ಎಲ್ಲವೂ ಆಗಿದೆ. ಆದರೂ ಎಲ್ಲೋ ಒಂದು ಏನೋ ಕಾಡ್ತಾ ಇರುತ್ತೆ, ಎಲ್ಲೋ ತಪ್ಪಾಗಿದೆ, ಏನೋ ನಾನು ಮಾಡಲಿಲ್ಲ, ಯಾಕೋ ನನಗೆ ಬೇಸರ ಅನಿಸ್ತಿದೆ, ಅಥವಾ ಎಲ್ಲಿ ಜೀವನದಲ್ಲಿ ತಪ್ಪು ಮಾಡಿಬಿಟ್ಟಿದ್ದೇನೋ ಗೊತ್ತಿಲ್ಲ ಅನ್ನೋದು ಇರುತ್ತೆ, ಎಲ್ರಿಗೂ ಇರುತ್ತೆ. ಅಥವಾ ಕಷ್ಟಗಳು ಬಂದಾಗ ಅಂತೀವಿ, ದುಃಖ ಬಂದಾಗ ನೆನೆಸ್ಕೋತೀವಿ, ಏನಾಗ್ತಾ ಇದೆ, ಯಾಕೆ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ಇಷ್ಟು ದುಡ್ಡು ಮಾಡ್ತಾ ಇದ್ದೀನಿ, ಇಷ್ಟು ಸ್ಯಾಲ್ರಿ ಬರ್ತಾ ಇದೆ, ಅದು ಕೂಡ ಯಾಕೆ ನನಗೆ ಇಷ್ಟೊಂದು ದುಃಖ, ಯಾಕೆ ನನಗೆ ಪರಿಪೂರ್ಣನಾಗಿಲ್ಲ ಅನಿಸುತ್ತೆ. ಅದು ಯಾಕೆ ಅಂದರೆ ಇದೆ ಈ ಒಂದು ಕೊರತೆ. ಆಧ್ಯಾತ್ಮಿಕ ನಾನು ಯಾರು ತಿಳ್ಕೊಂಡಿಲ್ವೋ ಅವ್ರು ಬೇರೆ ವಿಚಾರ ಎಷ್ಟು ತಿಳ್ಕೊಂಡ್ರು ಕೂಡ ಪರಿಪೂರ್ಣ ಆಗೋದಿಲ್ಲ. ಹೇಗೆ ಅಂದರೆ ಒಂದೊಂದು ವಿದ್ಯೆ ಒಂದೊಂದು ಸೊನ್ನೆಗಳಿದ್ದಂಗೆ, ಆ ಸೊನ್ನೆಗಳಿಗೆ ಬೆಲೆ ಇಲ್ಲ. ಹಿಂದೆ ಒಂದು ಏನಾದರೂ ಅಂಕೆ ಬರಬೇಕು, ಒಂದೇ ಒಂದು ಅಂಕೆ ಬರಲಿಕ್ಕೆ ಪರವಾಗಿಲ್ಲ. ಆ ಅಂಕೆ ಅಂದರೆ ಈ ಒಂದು ಆಧ್ಯಾತ್ಮಿಕ ವಿದ್ಯೆ. ಅದು ಇಟ್ಟು ನೀವು ಎಷ್ಟು ಝೀರೋ ಅನ್ನೋರು ಇಡ್ರಿ ಅವಾಗ ವ್ಯಾಲ್ಯೂ ಬರುತ್ತೆ. ಆ ಒಂದಿಲ್ಲ ಅಂದರೆ ನಾವು ಎಷ್ಟು ಝೀರೋ ಹಾಕಿದರೆ ಉಪಯೋಗ ಇಲ್ಲ. ಆ ಝೀರೋಗಳೆಲ್ಲ ಯಾವುವು? ಈ ಪ್ರಾಪಂಚಿಕ ವಿದ್ಯೆಗಳು. ಯಾಕೆಂದರೆ ಮನುಷ್ಯ ಪರಿಪೂರ್ಣನಾಗಲಿಕ್ಕೆ ಈ ವಿದ್ಯೆ ತಿಳ್ಕೊಳ್ಳೇಬೇಕು. ಸರ್ ತಿಳ್ಕೊಂಡಿಲ್ಲದ್ರೆ ಏನಾಗುತ್ತೆ ಬಿಡಿ ಸರ್, ಹಿಂಗೆ ಕಷ್ಟನೋ ಸುಖನೋ ಬರ್ತೀವಿ ಹೋಗ್ತೀವಿ, ಎಷ್ಟು ಸಾರಿ ಹುಟ್ಟಿ ಬಂದರೂ ಚಿಂತಿಲ್ಲ, ಹೀಗೇನೆ ಮುಂದುವರಿತೀವಿ ಬಿಡಿ ಸರ್. ಏನು ಸಮಸ್ಯೆ ಅಂದರೆ ನೀವು ಯಾವತ್ತೂ ಆನಂದವಾಗಿರ್ಲಿಕ್ಕಾಗಲ್ಲ, ಆಮೇಲೆ ಈ ಭೂಮಿಗೆ ಬರೋದು ನೀವು ತಪ್ಪಿಸ್ಕೊಳಕ್ಕಾಗಲ್ಲ. ಅದೇ ಕೆಲಸ ಮತ್ತೆ 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 ಬರೋದು ಹೋಗೋದು. ಎಷ್ಟು ಬೇಸರ ಆಗುತ್ತೆ. ಈಗ ಯಾವುದೋ ಒಂದು ಕ್ಲಾಸಲ್ಲಿ ಒಂದು ಶಾಲೆಯಲ್ಲಿ ಓದ್ತಾ ಇರ್ತೀವಿ, ಮತ್ತೆ ಅದರಲ್ಲೇ ಓದ್ಬೇಕಂದ್ರೆ ಬೇಸರ ಅಲ್ವಾ? ಈಗ SLC ಓದ್ತಾ ಇದ್ವಿ, ಇರ್ಲಿ ಬಿಡಿ ಸರ್ ಎಕ್ಸಾಮ್ಸ್ ಇರುತ್ತೆ, ಮತ್ತೆ ಕಟ್ಟೋಣ, ಮತ್ತೆ ಬರೆಯೋಣ. ಈಗ 2 ಸಾರಿ 3 ಸಾರಿ ಬೇರೆ ಮಾಡಿದ್ದಾರೆ ಸರ್ಕಾರದವರು. ವರ್ಷದಲ್ಲಿ 3 ಸಾರಿ ಬರೆಯೋದು ಬಿಡಿ ಸರ್, ಏನಾಗುತ್ತೆ, ಯಾವಾಗ ಒಂದ್ಸರಿ ನೋಡ್ಕೊಳ್ಳೋಣ, 2 ವರ್ಷಕ್ಕೆ 3 ವರ್ಷ ಒಂದು ಸಬ್ಜೆಕ್ಟ್ ಮುಗಿಸ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತಲ್ವ? ಹಂಗೆ ಕೂಡ ನಾವು ಈ ಮನುಷ್ಯ ಜೀವನ ಬೇಗ ಮುಗಿಸ್ಕೋಬೇಕು ಅಂದರೆ ಆ ವಿದ್ಯೆ ತಿಳ್ಕೊ. ಆ ವಿದ್ಯೆ ಯಥೇಚ್ಛವಾಗಿ ಎಲ್ಲಿ ಸಿಗುತ್ತೆ ಅಂದರೆ ಭಗವದ್ಗೀತೆಯಲ್ಲಿ ಸಿಗುತ್ತೆ. ಆದರೆ ದಟ್ ಈಸ್ ಥಿಯರಿ. ಅದು ನಮ್ಮ ದಿನನಿತ್ಯ ಜೀವನದಲ್ಲಿ ಬರಬೇಕಲ್ಲ, ಅದಕ್ಕೆ ಯಾವುದಪ್ಪ ಮಾರ್ಗ ಅಂದರೆ ಈ ಪತ್ರಿಕೆಯವರು ಹೇಳ್ಕೊಟ್ಟಿರೋಂಥ ಈ ಧ್ಯಾನ ಮಾರ್ಗ. ಯಾಕೆಂದ್ರೆ ಎಷ್ಟೋ ಜನರಲ್ಲಿ ಓದ್ತಾ ಬಂದಿವಿ, ಸಾಕಷ್ಟು ಕೇಳ್ತಾ ಬಂದಿದ್ದೀವಿ. ಬೇಡ ನಮ್ಗೆ ಇದ್ದಿನ ನಂಬಿಕೆ ಇಲ್ಲ ಅಂದ್ರೆ ಇವಾಗಲೂ ಎಷ್ಟೆಷ್ಟೋ ಪ್ರವಚನಗಳು ಕೇಳ್ತೀವಿ, ತುಂಬ ಚೆನ್ನಾಗಿ ಹೇಳ್ತಾರೆ, ತುಂಬ ಚೆನ್ನಾಗಿ ಹೇಳ್ತಾರೆ ಅಂತ. ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಹೇಳ್ಕೊಂತ ಮನೆ ಮಕ್ಕಳ ಮರ್ತ್ಬಿಡ್ತೀವಿ, ಏನು ಹೇಳಿದ್ರೋ ಗೊತ್ತಿಲ್ಲ, ಅದು ನಮ್ಮ ಜೀವನ ನೆನಪಾಗಲ್ಲ, ಬೇಕಿಲ್ಲ. ಮತ್ತೆ ಯಾರೋ ಇನ್ನೂ ಒಬ್ಬ ಸ್ವಾಮಿನೋ ಮಹಾತ್ಮನೋ ಬಂದ ಮತ್ತೆ ಬರ್ತೀವಿ, ಕೇಳ್ತೀವಿ, ಚಪ್ಪಾಳೆ ತೊಡ್ತೀವಿ, ಉನ್ನಾರ ಹಾಕ್ತೀವಿ, ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿ ಹೇಳಿದ್ರು, ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು. ನಮ್ಮ ಜೀವನದಾಗ ಅದು ಬರಬೇಕಲ್ಲ, ನಮ್ಮ ಜೀವನದಾಗ ಬಂದಾಗ ಅದು ತುಂಬ ಚೆನ್ನಾಗಿ ಸುಮ್ಮನೆ ಕೇಳಿದ್ರೆ ಏನಲ್ಲ, ಬರೀ ಬುಕ್ ನಾಲೆಡ್ಜ್ ಅಂತಾರಲ್ಲ ಹಂಗಾಗುತ್ತೆ. ಅದಕ್ಕೆ ಈ ವಿದ್ಯೆ ಎಲ್ಲಿದೆ ಅಂದರೆ ಆಧ್ಯಾತ್ಮಿಕ ವಿದ್ಯೆ ಎಲ್ಲಿದೆ ಅಂದರೆ ಭಗವದ್ಗೀತೆ ಯಥೇಚ್ಛವಾಗಿ ಅದರಲ್ಲಿ ಇರೋದೇ, ಅದು ಬೇರೆ ಏನಿಲ್ಲ. ಕೆಲವರು ಏನು ಅನ್ಕೊಂಡ್ಬಿಟ್ಟಾರೆ ಭಗವದ್ಗೀತೆ ಅಂದರೆ ಏನಪ್ಪ ಕೌರವರು ಪಾಂಡವರು ಯುದ್ಧದ್ದಲ್ವ ಇದು ಅನ್ಕೋತಾರೆ. ಅಲ್ಲಿ ಅದು ಒಂದು ಸುಮ್ಮನೆ ಕಾರಣ. ಯಾವುದೋ ಒಂದು ನಾವು ಒಂದು ಕತೆಗೆ ಏನಂತೆ ಒಂದೇ ಸಾಲ ಕೊನೆಗೆ ಅದಕ್ಕೆ ಮರಲಿಕ್ಕೆ ಇರ್ತದೆ, ಇದರಿಂದ ಇದು ಕಲಿಬೋದು ಅಂತೇಳಿ. ಯಾಕೆ ಪಾಂಡವರು ಕೌರವರು ಉದಾಹರಣೆ ಕೊಡ್ತಾ ಇದ್ದಾರೆ ಅಂದರೆ ಮನುಷ್ಯರಲ್ಲಿ 2 ವಿಧ, ದುಷ್ಟರು ಶಿಷ್ಟರು, ಒಳ್ಳೆಯವರು ಕೆಟ್ಟವರು. ಅಲ್ಲಿ ಕೂಡ ಅಷ್ಟೇ ಅಲ್ವಾ? ಕತೆ ಕೇಳೋರಿಗೆ ಎಲ್ಲರೂ ಗೊತ್ತಾಗತ್ತೆ, ಪಾಂಡವರು ಒಳ್ಳೆಯರಪ್ಪ, ಅವ್ರು ದೇವರಂತ ಮನುಷ್ಯರವರು. ಇವ್ರು ಹಂಗಲ್ಲ, ಇವರೆಲ್ಲ ಅನ್ಯಾಯ ಮಾಡ್ತಾರೆ, ಅವ್ರಿಗೆ ಕೊಡ್ಬೇಕಾದ್ರೆ ರಾಜ್ಯ ಕೊಡಲಿಲ್ಲ, ಎಲ್ಲ ಮುಗಿಸ್ಕೊಂಬನ್ನಿ ವನವಾಸ ಅಂದ್ರೆ ಮುಗಿಸ್ಕೊಂಬಂದ್ರು ಕೊಡಲಿಲ್ಲ, ಅಜ್ಞಾತ ಮುಗಿಸಿ ಕೊಡ್ತಾರಂದ್ರೆ ಅವ್ರಿಗೂ ಕೊಡಲಿಲ್ಲ, ಹೋಗ್ಲಿ ಒಂದು 5 ಗ್ರಾಮ ಕೊಡಿ ಅಂತ ಕೇಳಿದ್ರೆ ಕೊಡಲಿಲ್ಲ. ಅವ್ರು ಎಷ್ಟು ಅನ್ಯಾಯ ಮಾಡ್ತಾರೆ ಗೊತ್ತಾಗ್ತದೆ. ಅಂದರೆ ಪ್ರಪಂಚದಲ್ಲಿ 2 ಥರ ಜನ ಇದ್ದಾರೆ, 2 ಥರ ಜನ ಇದ್ದಾರೆ. ಇನ್ನೂ ವಿಶೇಷ ಅಂದರೆ ನಾವು ಈ ಪ್ರಪಂಚಕ್ಕೆ ಬಂದಾಗೆ ಮೊದಲು ಬಂದಾಗೆ ಎಲ್ಲರೂ ಕೂಡ ದುಷ್ಟರೇ. ಯಾಕೆಂದರೆ ಪ್ರಾಣಿ ವರ್ಗದಿಂದ ನಾವು ಮನುಷ್ಯರಿಗೆ ಬರ್ತೀವಿ. ಆ ಮೊದಲ ಜೀವನ ಏನು ಇರ್ತಾವಲ್ಲ, ಕೆಲವೆಲ್ಲ ಜೀವನಗಳು ಅದೇ ಗುಣಗಳಿರುತ್ತೆ.
ಒಬ್ಬನ ಹೊಡಿಬೇಕು ತಿನ್ಬೇಕು, ಒಬ್ಬನ ಕಟ್ ಮಾಡಬೇಕು ತಿನ್ಬೇಕು, ಒಬ್ಬನಿಗೆ ಮೋಸ ಮಾಡಬೇಕು, ಈ ಥರದ್ದೆಲ್ಲ ಇರುತ್ತೆ. ಯಾವಾಗ ಒಂದೊಂದು ಜನ್ಮನ ಕಳೀತಾ ಬರ್ತೀವಿ ಅದರಲ್ಲಿ ಪ್ರಗತಿ ಆಗ್ತಾವೆ. ಅದಕ್ಕೆ ಪತ್ರಿಜವ್ರಿಗಿಟ್ಟಂತ ಹೆಸರು ಪುರೋಗತಿ ಅಂತೆ. ಅಂದರೆ ಪ್ರಗತಿ ಪಡಿತೀವಿ, ಪ್ರೋಗ್ರೆಸ್ ಆಗುತ್ತೆ. ಒಂದೊಂದು ಲೈಫ್, ಯಾವುದೋ ಒಂದು ಲೈಫಲ್ಲಿ ಒಂದೆಷ್ಟು ಪಾಠ ಕಲಿತೀವಿ, ನೆಕ್ಸ್ಟ್ ಲೈಫ್ ಇದಕ್ಕಿಂತ ಬೆಟರ್ ಆಗುತ್ತೆ. ಈಗೇನೆ ಸುಮಾರು 400-500 ಜೀವನ ಕಳೆದಾಗೆ ನಾವು ಬುದ್ಧನ ಥರ ಒಂದಲ್ಲ ಒಂದಿನ ಬುದ್ಧರೇ ಆಗ್ತೀವಿ. ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಈ ಭಗವದ್ಗೀತೆ ಯಾಕೆಂದರೆ ಈ ಮಾನವ ಅಂಬನ್ ಮಾಧವನಾಗ್ತದೆ. ಭಗವದ್ಗೀತೆ ತಿಳ್ಕೊಳ್ಳೋದ್ರಿಂದ ಮಾನವನು ಮಾಧವನಾಗ್ತದೆ. ಅದರಲ್ಲಿ ಇರೋದೆಲ್ಲ ನಿಜನೇ, ಹೇಳಿದ್ನಲ್ಲ, ಎಲ್ರಿಗೂ ಅನಿಸುತ್ತೆ, ಇಲ್ಲಿ ಕೂತಿರೋರಿಗೆ ಇರುತ್ತೆ, ಮನೆಗೆ ಹೋದ ತಕ್ಷಣ ಒಂದು ಕಿವಿನಲ್ಲಿ ಕೇಳಿ ಒಂದು ಕಿವಿನಲ್ಲಿ ಬಿಟ್ಬಿಡ್ತೀವಿ. ಅದಾಗ ಆಗಬಾರ್ದು. ಅದಕ್ಕೆ ಪತ್ರಿಜವ್ರು ಕಂಡುಕೊಂಡಂಥ ಒಂದು ಮಾರ್ಗ ಅಂದರೆ ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ದಿನಕ್ಕೆ ದಿನ ನಾವು ಅದರಲ್ಲಿ ಆ ದಾರಿಯಲ್ಲಿ ಸಾಗಬೇಕು ಅಂತೇಳಿ. ಅದಕ್ಕೆ ಈ ಭಗವದ್ಗೀತೆಯಲ್ಲಿ ಏನು ಬಂದಿದ್ದು, ಪತ್ರಿಜವ್ರು ಏನು ಹೇಳ್ತಾರೆ ಅದರಲ್ಲಿ ಕೆಲವನ್ನ ನಾನು ಹೇಳೋ ಒಂದು ಪ್ರಯತ್ನ ಮಾಡ್ತೀನಿ. ಗೀತೆಯಲ್ಲಿ ಬರುವಂಥ ಒಂದು 2 ಶ್ಲೋಕಗಳನ್ನು ಓದಿ ಮುಂದೆ ಸಹ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಪಾರ್ಥಾಯ ಪ್ರತಿಬೋಧಿತಾ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಕೃತಿತಾ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀ ಭಗವತಾ ಅಷ್ಟಾದಶಾಧ್ಯಾಯಿನಿ ಅಂಬತ್ವಾಮನುಸಂದಧಾಮಿ ಭಗವದ್ಗೀತೆ ಭವವೇಷಿಣಿ. ಈ 2 ಶ್ಲೋಕದಲ್ಲಿ ಬರುವಂಥದ್ದು ಏನಿಲ್ಲ. ಇಲ್ಲಿ ಬರುವಂಥ ಗೀತೆ ಇದನ್ನು ಬೋಧಿಸಿದಂಥ ಶ್ರೀಕೃಷ್ಣ ನಿಮಿತ್ತವಾಗಿ ಅರ್ಜುನನಿಗೆ ಹೇಳಿರೋದ್ರಿಂದ ಅರ್ಜುನ, ಹಾಗೇನೆ ಇದನ್ನೆಲ್ಲ ಸಂಗ್ರಹ ಮಾಡಿ ಸಂಕಲನಗೊಳಿಸಿ ಇದನ್ನು ರಚನೆ ಮಾಡಿದಂಥ ವ್ಯಾಸ ಮಹರ್ಷಿಗಳು, ಇವರನ್ನೆಲ್ಲ ಇಲ್ಲಿ ಸ್ಮರಿಸುವಂಥದ್ದೇ ಈ 2 ಶ್ಲೋಕಗಳು. ಈಗ ಮುಂದೆ ಹೋಗೋಣ. ಸಾಮಾನ್ಯವಾಗಿ ನಾವು ಅಂದ್ರೆ ನಾವೇನು ತಿಳ್ಕೊಂಡಿರ್ತೀವಿ ಅಂದರೆ ಈ ಶರೀರಪ್ಪ ನಾನೊಂದೇ ಶರೀರ. ಆದರೆ ಆಧ್ಯಾತ್ಮಿಕ ಬಂದಾಗ ಏನಾಗುತ್ತೆ ಅಂದರೆ ನಾನು ಈ ಶರೀರ ಅಲ್ಲ, ನಾನು ಆತ್ಮ. ನಾನು ಶರೀರ ಅಂತ ಇಲ್ಲಿವರೆಗೆ ತಿಳ್ಕೊಂಡಿದ್ದಕ್ಕಾಗಿ ನಾನು ಇಷ್ಟು ದುಃಖವನ್ನು ಅನುಭವಿಸ್ತಾ ಇದ್ದೆ. ಎಲ್ಲಿವರೆಗೆ ನಾನು ಆತ್ಮ ಅಂತ ತಿಳ್ಕೊಳ್ಳೋದಿಲ್ಲೋ ಆ ಸತ್ಯದಿಂದ ನಾನು ದೂರ ಇದ್ದೆ. ಮೊದಲು ಆ ಸತ್ಯ ತಿಳ್ಕೊಳ್ಳೋದು. ಅದಕ್ಕೆ ಸಾರ್ ಹೇಳ್ತಾರೆ, ಪತ್ರಿ ಸಾರ್ ಅಂದರೆ ಆಧ್ಯಾತ್ಮಿಕದಲ್ಲಿ 6 ಸಿದ್ಧಾಂತಗಳಿದೆ ಮುಖ್ಯವಾಗಿ. ಮೊಟ್ಟ ಮೊದಲನೇ ಆತ್ಮ ಸಿದ್ಧಾಂತ, ಎರಡನೇದು ಪುನರ್ಜನ್ಮ ಸಿದ್ಧಾಂತ, ಮೂರನೇದು ಕರ್ಮ ಸಿದ್ಧಾಂತ, 4ನೇದು ಯೋಗ ಸಿದ್ಧಾಂತ, 5ನೇದು ಒಂದು ಪುರೋಗಮನ ಸಿದ್ಧಾಂತ, 6ನೇದು ಅನೇಕ ಸಿದ್ಧಾಂತ. ಏನು ಆತ್ಮ ಸಿದ್ಧಾಂತ ಅಂದರೆ ಅವ್ರು ಏನು ಹೇಳ್ತಾರೆ, ಅದು ಭಗವದ್ಗೀತೆಯಲ್ಲಿ ಏನು ಬಂದಿದೆ ನೋಡೋಣ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವ ಚ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಏನು 84 ಲಕ್ಷ ಜೀವರಾಶಿಗಳು ಅಂತ ಹೇಳ್ತೀವಿ, ಈ ಎಲ್ಲ ಪ್ರಾಣಿಕೋಟಿಗಳಲ್ಲಿ ನನ್ನ ಆತ್ಮವೇ ಇರೋದು, ನನ್ನ ಆತ್ಮದಿಂದಲೇ ಅವ್ರು ಬದುಕ್ತಾ ಇರೋದು. ಆ ಜೀವ ಇರುತ್ತೆ, ಆಧಾರವೇ ಅವ್ರಿಗೆ ಆತ್ಮ, ಅದು ನಾನು. ಹಾಗಾಗಿ ಎಲ್ಲ ಪ್ರಾಣಿಗಳಲ್ಲಿ ಇದ್ದೀನಿ. ಹಾಗೆಯೇ ಎಲ್ಲ ಈ ಜೀವಕೋಟಿಗಳ ಸಕಲ ಸೃಷ್ಟಿ ನಂದೇ, ಅದನ್ನು ಕಾಪಾಡೋದು ಅಂದರೆ ಪಾಲನೆ ಮಾಡೋದು ನಂದೇ, ಕೊನೆಯಲ್ಲಿ ಅದನ್ನು ನಿರ್ನಾಮ ಮಾಡೋದು ಕೂಡ ನಂದೇ ಅಂತ ಹೇಳ್ತಾ ಇದ್ದೇನೆ. ಎಲ್ಲವೂ ನಂದೇ ಕೆಲಸ, ಸೃಷ್ಟಿ, ಲಯ ಮತ್ತು ಅದನ್ನು ನಡೆಸೋದು, ಇವು 3 ಕೂಡ ನಂದೇ ಅಂತ ಹೇಳ್ತಾರೆ. ಹಾಗೆ ಹೇಳ್ತಾನೆ ಎಲ್ಲರಲ್ಲೂ ನಾನಿದ್ದೇನೆ, ಎಲ್ಲರೂ ನನ್ನಲ್ಲಿದ್ದಾರೆ ಅಂತ ಒಂದು ಮಾತಾಡ್ತಾರೆ. ಏನಾಗ್ತಿದೆ, ಎಲ್ಲರಲ್ಲೂ ಹಾಕಿದ್ದಾನೆ, ನನ್ನಲ್ಲೋ ಎಲ್ಲರೂ ಇದ್ದಾರೆ ಅಂದರೆ
ಆತ್ಮಲ್ಲಿರೋದು ಆತ್ಮನೇ. ಅದಕ್ಕಾಗಿ ನಾವು ಪರಮಾತ್ಮ ಅಂತ ಕರಿತೀವಿ. ನಮ್ಮಲ್ಲೆಲ್ಲ ಇರೋದು ಆತ್ಮನೇ. ಯಾಕೆ ಅಂದರೆ ಇವತ್ತು ಎಲೆಕ್ಟ್ರಿಸಿಟಿಯಲ್ಲಿ ಉತ್ಪತ್ತಿ ಆಗುತ್ತೋ ಅಲ್ಲಿರೋದು ಎಲೆಕ್ಟ್ರಿಸಿಟಿ. ಇವತ್ತಿಲ್ಲೊಂದು ಲ್ಯಾಂಪ್ ಹಚ್ತಾ ಇದೀವಿ ಅಂದರೆ ಅದು ಎಲೆಕ್ಟ್ರಿಸಿಟಿ. ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅಂದರೆ ಅದು ದೊಡ್ಡ ಪ್ರಮಾಣ, ಅಲ್ಲಿಂದನೇ ಇಲ್ಲಿಗೆ ಬರಬೇಕು. ಹಾಗಾಗಿ ಅದು ಪರಮಾತ್ಮ ಇದ್ದಂಗೆ. ಇಲ್ಲಿ ಎಲೆಕ್ಟ್ರಿಸಿಟಿ ಉತ್ಪನ್ನ ಆಗುತ್ತೋ ಅಲ್ಲಿ, ಇಲ್ಲಿ ನಮಗೆಲ್ಲ ಹೋಗ್ತಾ ಇದೀವಿ. ಇವೆಲ್ಲ ಒಂದೊಂದು ಯೂನಿಟ್ಗಳಿರ್ತವೆ. ಅದರಿಂದನೇ ಪ್ರತಿಯೊಂದು ಉರಿತಾವೆ. ದೀಪ ಉರಿಯುತ್ತೆ, ಫ್ಯಾನ್ ತಿರುಗುತ್ತೆ, ಟಿವಿ ಆಡುತ್ತೆ, ಓಡುತ್ತೆ, ಇದೆಲ್ಲ ಮಾಡುತ್ತೆ. ನಿಮ್ಗೆ ಏನು ಬೇಕಂದ್ರೆ ಆ ಎಲೆಕ್ಟ್ರಿಸಿಟಿಯಿಂದ ಎಲ್ಲ ಆಗುತ್ತೆ. ಹಾಗೆ ಎಲೆಕ್ಟ್ರಿಸಿಟಿ ಹಾಗೆ ಆಧಾರವೋ ಈ ಮನುಷ್ಯ ಅಥವಾ ಈ ಪ್ರಾಣಿಗಳ ಚಲನವಲನಗಳಿಗೆಲ್ಲರೂ ಆ ಆತ್ಮವೇ ಕಾರಣ. ಅದು ಮೊದಲು ತಿಳ್ಕೋಬೇಕು. ಅದಕ್ಕೆ ಆತ್ಮ ಸಿದ್ಧಾಂತ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಮಹತ್ತರವಾದ ತಿಳ್ಕೋಬೇಕು. ಮನುಷ್ಯ ಕಷ್ಟಕ್ಕೆ ದುಃಖ ಪಡ್ತಾನೆ, ರೋಗಗಳು ಬಂದಕ್ಕೆ ದುಃಖ ಪಡ್ತಾನೆ, ವಯಸ್ಸಾಗ್ತಾನೆ, ವಾರ್ಧಕ್ಯ ಬರುತ್ತಲ್ಲ ಅದಕ್ಕೆ ದುಃಖ ಪಡ್ತಾನೆ. ಅವೆಲ್ಲದಕ್ಕಿಂತ ಸಾಯ್ತೀನಿ ಅಂದಾಗೆ ತುಂಬ ದುಃಖ. ಅವನೊಬ್ಬನೇ ಅಲ್ಲ ದುಃಖ ಪಡತಾನೆ ಸಾವಿನ ಬಗ್ಗೆ. ಎಲ್ಲ ಅವರ ಬಂಧು ಬಾಂಧವರು, ಸ್ನೇಹಿತರು, ಅಷ್ಟು ದುಃಖ. ನಿನ್ನೆ ನೋಡಿದ್ದೆ, ನಿನ್ನೆ ಮಾತಾಡ್ತಿದ್ದೆ, ಎಷ್ಟು ಚೆನ್ನಾಗಿದ್ದ ಅನ್ನೋದಂತ ಎಲ್ಲ ಮಾತಾಡ್ದ. ಇವತ್ತು ನೋಡಿದ್ರೆ ಈ ಥರ ಆಗಿದೆ. ಇದು ಒಬ್ಬರಿಗೆ ಬರುತ್ತಾ? ಎಲ್ರಿಗೂ ಬರುತ್ತಾ? ಎಲ್ರಿಗೂ ಬರುತ್ತೆ. ಯಾರಾದರೂ ಈ ಭೂಮಿ ಮೇಲೆ ಬಂದವರು ಇಲ್ಲೇ ಇದ್ದಾರೆ ಅಂತ ಒಬ್ಬರಿಗೆ ತೋರಿಸ್ತಾರೆ. ಈಗ ವಯಸ್ಸು ಜಾಸ್ತಿ ಆಗಿರ್ಬೋದು, 100 ಇರ್ಬೋದು, 110 ಇರ್ಬೋದು, 120 ಇರ್ಬೋದು. ಆದರೆ ಬಂದವನು ಹೋಗ್ಲೇಬೇಕು. ಅದಕ್ಕೆ ಕೆಲವು ಉದಾಹರಣೆ ಕೊಡ್ತಾರೆ. ಯಾಕೆ ಅಂತೇಳಿ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರ ಸತ್ರನ ಮುಹ್ಯತಿ. ಈಗ ಮನುಷ್ಯ ಹುಟ್ಟಿದಾಗ ಹೇಗಿರ್ತಾರೆ? ಒಬ್ಬ ಬಾಲಕನಾಗಿರ್ತಾನೆ, ಆಮೇಲೆ ಒಬ್ಬ ಈಶ್ವರನಾಗ್ತಾನೆ, ಆಮೇಲೆ ಬರ್ಬರ್ತಾ ಒಬ್ಬ ಕರುಡನಾಗ್ತಾನೆ, ಪ್ರೌಢನಾಗ್ತಾನೆ, ಕೊನೆಗೆ ಮುದಕ್ನಾಗ್ತಾನೆ. ಮುದಕ್ನಾದ್ಮೇಲೆ ಏನಾಗುತ್ತೆ? ದಿನಕ್ಕಿನ ವಯಸ್ಸಾದಾಗಲೇ ಅವ್ರಿಗೆ ಯಾವುದೋ ಕಾಯಿಲೆಗಳು ಕಾಡಿಸುತ್ತೆ. ಎಷ್ಟು ಆಕ್ಟಿವಿಟಿಯಿಂದ ಓಡಾಡೋಂಥ ಮನುಷ್ಯ ಕೊನೆಗೆ ಏನಾಗ್ತಾನೆ? ಒಂದು ಮೂಲೆ ಹಿಡಿತಾನೆ, ಮಂಚ ಹಿಡಿತಾನೆ. ಅವಾಗ ಏನಾಗುತ್ತೆ? ಆ ದುಃಖ ನಮಗೆ ನೋಡೋಕ್ಕಾಗಲ್ಲ. ಒಬ್ಬ ಮನುಷ್ಯ ಹಿಂಗಾದ ಅಂತ ಹೇಳ್ತೀವಿ. ಅದೇ ಮುಂದಿನ ಒಂದು ಸ್ಥಿತಿ ಏನಪ್ಪ ಅಂದರೆ ಆ ಒಂದು ಮರಣ. ಯಾಕೆ ಮರಣ? ಯಾಕೆ ಮತ್ತೆ ಹುಟ್ಟೋದು ಯಾಕೆ? ಇಲ್ಲೇನು ಹೇಳ್ತಾನೆ ಅಂದರೆ, ಈಗ ಶ್ಲೋಕನೇ ವಾಸಾಸಿ ಜೀರ್ಣಾನಿ ಯಥಾ ವಿಯಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಈಗ ನಾವು ಒಂದು ಬಟ್ಟೆ ಹಾಕೊಂಡಿದ್ದೀವಿ, ಕೆಲವಾರು ವರ್ಷ ಹುಡ್ತೀವಿ. ಅದು ಉಪಯೋಗಿಸ್ತಾ ಹೋದಾಗಲ್ಲ ಏನಾಗುತ್ತೆ? ಮೊದಲು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ, ಆಮೇಲೆ ಅಲ್ಲೆಲ್ಲೇ ಸ್ವಲ್ಪ ತೂತುಗಳು ಬಿಡುತ್ತೆ, ಕೊನೆಗೆ ಎಲ್ಲೋ ಸ್ವಲ್ಪ ಕಟ್ಟಾಗುತ್ತೆ. ಕಟ್ಟಾದಾಗ ಏನು ಮಾಡಿ ಸ್ವಲ್ಪ ರಿಪೇರಿ ಮಾಡಿಸ್ತೀವಿ. ಆ ರಿಪೇರಿ ಆಯಿತು, ಮತ್ತಿನ್ನೊಂದು ಕಡೆ ಕಟ್ಟಾಗುತ್ತೆ, ಮತ್ತೆ ರಿಪೇರಿ ಮಾಡಿಸ್ತೀವಿ. ಯಾವಾಗ ಬಿಡ್ತೀವಿ ಹೇಳಿ ಆ ಬಟ್ಟೆ? ಇನ್ನು ರಿಪೇರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ಆ ಬಟ್ಟೆನ ತೆಗೆದಿಟ್ಟು ಏನು ಮಾಡ್ತೇವೆ? ಹೊಸ ಬಟ್ಟೆ ಹೋಗ್ತೀವಿ. ಇಲ್ಲಿ ಮನುಷ್ಯನ ಶರೀರ ಅಷ್ಟೇ. ಕಿಡ್ನಿ ಫೇಲ್ ಆಯಿತು, ಕಿಡ್ನಿಗೆ ಡಯಾಲಿಸಿಸ್ ಮಾಡಿದ್ರು, ಇನ್ನೊಂದು ಫೇಲ್ ಆಯ್ತು, ಇನ್ನೊಂದೇನು ಸ್ಟಂಟ್ ಆಗಿತ್ತು, ಏನೇನೇನೋ ಇಲ್ಲಿ ಸಂತೆನಲ್ಲಿ ಏನು ಸಿಗುತ್ತಲ್ಲ ಎಲ್ಲ ಸ್ಪೇರು ಉಪಯೋಗಿಸಿದ್ರು. ಇನ್ನು ಕೊನೆಗೆ ಯಾವ ಸ್ಪೇರ್ ಪಾರ್ಟು ಸಿಗಲ್ಲ. ಅವಾಗ ಏನಾಗುತ್ತೆ? ಅದನ್ನು ಬಿಡಲೇಬೇಕು ನಾವು. ಅಲ್ಲಿ ಸುಖ ಆದರೆ ಏನಿರುತ್ತೆ? ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ತಿಂದು ಜೀರ್ಣ ಆಗೋದಿಲ್ಲ, ಇಷ್ಟೆಲ್ಲ ಇರುತ್ತೆ. ಆದರೂ ಆ ಮನುಷ್ಯ ಬದುಕಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ಹೇಳ್ಬೇಕಂದ್ರೆ ಅವರು ಕೆಲವು ವರ್ಷ ಇರುತ್ತೆ ಬದುಕಬೇಕು ಅಂತೇಳಿ. ಯಾವಾಗ ಅವರೊಂದು ಈ ಅಸಹಾಯಕ ನಿಸ್ಸಹಾಯಕ ಸ್ಥಿತಿ ನೆನೆಸ್ಕೊಂಡಾಗೆ, ಬೇಡಪ್ಪ ಬಾತ್ರೂಮ್ ಹೋಗ್ಬೇಕಾದ್ರು ನಾನು ಹಿಡ್ಕೊಂಡು ಹೋಗ್ಬೇಕು, ಇನ್ನೊಂದು ಮಾಡಿಸ್ಬೇಕಾದ್ರು ಹಿಡ್ಕೊಂಡು ಹೋಗ್ಬೇಕು, ಬೇಡ ನನಗೆ ಕಥೆನೇ ಬೇಡ, ನಾನು ಕರ್ಕೊಂಡು ಹೋಗ್ಬಿಡಪ್ಪ ಅಂತ ಹೇಳ್ತೀವಿ. ಅಂದರೆ ಅಲ್ಲಿಗೆ ಅದೆಲ್ಲ ಮುಗಿದೋಗಿದೆ, ಜೀರ್ಣ ಆಗಿದೆ. ಇನ್ನೇನು ಬಯಸ್ತೀವಿ? ನಾವೇನು ಹೊಸದು ಶರ್ಟ್ ಬಿಟ್ಟು ಮತ್ತು ಹಾಗೇನೆ ಹೊಸ
ಹೊಸ ಬಾಡಿ ದೇವರು ಕೊಡ್ತಾನೆ, ನಾವು ಕೇಳಿ ಬಿಡಿ ಮತ್ತೆ ಹೊಸ ಬಾಡಿನೇ ಬರ್ತೀವಿ. ಅಂದರೆ ತಕ್ಷಣವೇ ಬರೋದಿಲ್ಲ. ಯಾವಾಗ ಇಲ್ಲಿಂದ ನಮ್ಮ ಈ ಆಯುಷ್ಯ ಮುಗೀತಲ್ಲ, ಮರಣ ಬರುತ್ತಲ್ಲ, ಮೇಲ್ಗಡೆ ಲೋಕಕ್ಕೆ ಹೋಗ್ತೀವಿ. ಅಲ್ಲಿ ಕೆಲವಾರು ದಿವಸ ಇದ್ದು ಮತ್ತೆ ಹೊಸ ಅಂಗಿ ಧರಿಸ್ತೀವಿ. ಇಲ್ಲ ಹೊಸ ಬಟ್ಟೆ ಧರಿಸ್ಕೊಂಡ್ಬರ್ತೇವೆ ಅಂದರೆ ಮತ್ತೆ ಒಂದು ಜೀವನ ಬರುತ್ತೆ. ನೋಡಿ, ಯಾರೇ ತಗೊಳ್ಳಿ, ಒಂದು ಚಿಕ್ಕ ಮಗು ಎಷ್ಟು ಮುದ್ದಾಗಿರುತ್ತೆ, ಹೌದಾ? ಬೆಲ್ಲ ಎಲ್ಲ ತುಂಬಿಕೊಂಡಿರ್ತವೆ, ಅವನಿಗೇನೋ ನಗ್ತಾ ಇರ್ತಾನೆ. ಆ ಮಕ್ಕಳು ನೋಡಿದ್ರೇ ಒಂಥರ ಆಗಿರ್ತಾರೆ. ಅದೇ ವಯಸ್ಸಾಗ್ತಾ ಬಂದಂಗೆಲ್ಲ ಅವನ ಬಗ್ಗೆ ಸ್ವಲ್ಪ ನಮಗೆಲ್ಲ ಬೇಸರ ಆಗುತ್ತೆ. ಏನೇನೋ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ, ಒಬ್ಬರನ್ನು ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೇನೆ ಈಗ ಒಂದು ಅದಕ್ಕಾಗಿ ಏನು ಹೇಳಿದರೆ, ಒಂದು ಉಡುಪು ಒಂದು ಡ್ರೆಸ್ಗೆ ಹೋಲಿಸಿದ್ದಾರೆ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಬೋದು. ಹಾಗೆ ಇನ್ನು ಮುಂದೆ ಒಂದು ಶ್ಲೋಕ ಬರುತ್ತೆ. ಈ ಆತ್ಮದ ಒಂದು ಗುಣ ವಿಶೇಷ ಹೇಳ್ತಾರೆ. ಏನಾಗಲ್ಲ ಆತ್ಮ, ಈ ಶರೀರ ನೋಡಿ ಬರುತ್ತೆ, ಒಂದು 100 ವರ್ಷಕ್ಕೂ ಹೋಗ್ಬಿಡುತ್ತೆ. ಅಂದರೆ ಇದು ನಶ್ವರ, ಇದು ಇರೋಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ದಿನ ಆಗಲಿ ಹೋಗ್ಲೇಬೇಕು. ಆದರೆ ಆತ್ಮದ ಬಗ್ಗೆ ಇಲ್ಲಿ ಹೇಳ್ತಾನೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಮನುಷ್ಯನ ನೋಡ್ರಿ, ಸಾಯಿಸ್ಬೇಕಂದ್ರೆ ಯಾವ್ದಾದ್ರು ಒಂದು ಪಿಸ್ತೂಲಿಂದ ಹೊಡಿಬೋದು, ಖಡ್ಗ ಕತ್ತಿಂದ ಕತ್ತರಿಸ್ಬೋದು, ಇಲ್ಲ ಅವನು ಸುಟ್ಟು ಬಿಡ್ಬೋದು, ಇಲ್ಲ ಅವನು ನೀರಲ್ಲಿ ಮುಳುಗಿಸ್ಬಿಡ್ಬೋದು. ಬೇರೆ 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 ವಿಧದಿಂದ ಅವನ ಸಾವನ್ನು ತರ್ಬೋದು. ಆದರೆ ಈ ಆತ್ಮದ ವಿಶೇಷತೆ ಅಂದರೆ, ನೀವು ಯಾವುದೇ ಹರಿತವಾದ ಆಯುಧ ಇರಲಿ ಅದರಿಂದ ಕಟ್ ಮಾಡೋಕ್ಕಾಗಲ್ಲ. ಹಾಗೇನೆ ಅದನ್ನು ಸುಡ್ಲಿಕ್ಕಾಗಲ್ಲ ಆತ್ಮನ. ಹಾಗೇನೊಂದು ನೀರಲ್ಲಿ ಮುಳ್ಸೋಕ್ಕಾಗಲಿ ಗಾಳಿಯಲ್ಲಿ ಓಡಿಸೋಕ್ಕಾಗಲಿ ಸಾಧ್ಯ ಇಲ್ಲ. ಅಂದರೆ ಅದು ನಮ್ಮ ಕೈಯಲ್ಲಿ ಏನೇನು ವಿಧಾನಗಳಿದಾವಲ್ಲ ಮನುಷ್ಯನ ಸಾಯಿಸ್ಲಿಕ್ಕೆ, ಯಾವುದೇ ವಿಧಾನ ಬೇಡ, ಎಲ್ಲ ವಿಧಾನ ಉಪಯೋಗಿಸಿದ್ರು ಕೂಡ ಆತ್ಮನ ನೀವು ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಸರ್, ಅದು ನಮಗೆ ಕಾಣಲ್ಲ, ಅದು ನಮ್ಮ ಕೈಗೆ ಸಿಕ್ಕಲ್ಲ, ಇರೋದು ನಿಜ. ಅದಕ್ಕೆ ಒಂದೇ ಉದಾಹರಣೆ ಹೇಳ್ತಾನೆ. ಸಿಕ್ತು, ಬಲ್ಬ್ ಇದೆ, ಬಲ್ಬ್ ಉರಿತಾ ಇದೆ. ಒಂದಲ್ಲ ಒಂದು ದಿವಸ ಅದರೊಳಗೆ ಕಟ್ಟಿ ಏನೋ ರಿಪೇರಿ ಬಂದ ಬಲ್ಬ್ ಹೋಗ್ಬಿಡು. ಅವಾಗ ಏನು ಮಾಡ್ತೀವಿ, ಹೊಸ ಬಲ್ಬ್ ಹಾಕ್ತೀವಿ. ಆದರೆ ಕರೆಂಟ್ ಯಾವಾಗಲೂ ಇತ್ತು, ಎಲೆಕ್ಟ್ರಿಸಿಟಿ ಯಾವಾಗ ಎಲ್ಲಿ ಹೋಗಿಲ್ಲ, ಅದಿತ್ತು, ಬಲ್ಬ್ ಚೇಂಜ್ ಮಾಡಿ. ಇಲ್ಲಿ ಕೂಡ ಆತ್ಮ ಯಾವಾಗಲೂ ಇದ್ದೇ ಇದೆ. ನಾವೇನು ಚೇಂಜ್ ಮಾಡಿದ್ವಿ ಮೇಲೆದು ವೆಹಿಕಲ್ ಯಾವ್ದ್ರ ಮೂಲಕ ಬರುತ್ತಲ್ಲ, ವೆಹಿಕಲ್ ಅನ್ಬೋದು, ಬಾಡಿ ಅನ್ಬೋದು, ಅದನ್ನು ಚೇಂಜ್ ಮಾಡಿದ್ವಿ. ಹೊಸ ಬಲ್ಬ್ ಹಾಕಿದಾಗ ಮತ್ತೆ ಉರಿಯಿತೋ ಹಾಗೆ ಮನುಷ್ಯನಿಗೆ ಮತ್ತೆ ಜನ್ಮ ಬರುತ್ತೆ. ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿದ್ದು ದೊಡ್ಡ ಸಬ್ಜೆಕ್ಟು, ಕೆಲವೇ ಉದಾಹರಣೆ ಮೂಲಕ ಕೊಟ್ಟಿದ್ದೀನಿ. ಇನ್ನೂ ಒಂದು ಉದಾಹರಣೆ ಕೊಡ್ಬೋದು. ಎಲ್ಲರೂ ಒಂದು ಸಿಮ್ ತಗೋತೀವಿ, ಯಾವುದಾವಾಗ ಹೊಸ ಮಾಡಲಿರುತ್ತೋ ಸೆಟ್ ಬಳಸ್ತಾ ಇರ್ತೀವಿ, ಸಾಕಾಗುತ್ತೆ, ಅದನ್ನು ಕೈ ಬಿಡ್ತೀವಿ. ಏನಪ್ಪ ಸೌಂಡ್ ಸರಿಯಾಗಿ ಕೇಳಲ್ಲ, ಕ್ಯಾಮ್ರಾ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ, ಭಾರಿ ಡಿಸ್ಟರ್ಬೆನ್ಸ್ ಆಗಿ ಈ ಥರ ಏನೋ ರಿಪೋರ್ಟ್ಸ್ ಇರುತ್ತೆ. ಏನು ಮಾಡ್ತೀವಿ, ಅದೇ ಸಿಮ್ ತೆಗೆದು ಇದಕ್ಕೆ ಹಾಕೋದು. ಸಿಮ್ ಅದೇ ಇಲ್ಲಿ ಸಿಮ್ ಅಂತ ತಿಳ್ಕೊಬೋದು. ಇದು ಯಾಕೆ ಇವೆಲ್ಲ ಉದಾಹರಣೆಗಳು ಅರ್ಥ ಮಾಡ್ಕೊಳ್ಳಿ. ಮೇಲೆ ಶರೀರಕ್ಕೆ ಒಳಗಿರೋ ಆತ್ಮಕ್ಕೆ ಏನು. ಇನ್ನೂ ಸಿಂಪಲ್ ಹೇಳ್ಬೇಕಂದ್ರೆ ಈಗ ಕೇಳ್ತೀವಿ, ಇದು ನನ್ನ ಕೈ ಅಂತ ಹೇಳ್ತೀವಿ, ನನ್ನ ಅಂತ ಹೇಳ್ತೀವಿ, ಇದು ನನ್ನ ಕಾಲು ಅಂತ ಹೇಳ್ತೀವಿ, ಇದು ನನ್ನ ಕಿವಿ, ಇದು ನನ್ನ ಕಣ್ಣು, ಎಲ್ಲ ನನ್ನ 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 ಅಂತ ಹೇಳ್ತೀವಿ. ಯಾವ ರೀತಿ ಅಂದರೆ, ಯಾರೋ ನಮ್ಮ ಫ್ರೆಂಡ್ಸ್ ಬಂದಾಗ ಇದು ನನ್ನ ಮನೆ, ಇದು ನನ್ನ ಕಾರು, ಇದು ನನ್ನ ಬೆಡ್ರೂಮು. ನನ್ನ ಅಂದರೆ ನಾನು ಬೇರೆ, ನಾನು ಡಿಫ್ರೆಂಟ್, ಅದು ನಂದು ನಿಜ, ನಾಟ್ ಡಿಫ್ರೆಂಟ್. ಹಂಗೇನೆ ಇದು ನನ್ನ ಶರೀರ ಅಂತೀವಿ. ಅದಕ್ಕೆ ಶರೀರನೇ ನಾನಲ್ಲ, ನಾನು ಶರೀರ ಅಲ್ವೇ ಅಲ್ಲ, ನನ್ನ ಅಂತ ಹೇಳ್ತೀವಿ. ಆ ನನ್ನ ಅಂತ ಏನಿದೆಯಲ್ಲ, ಅಥವಾ ನಾನು ಅಂತ ಏನಿದೆಯಲ್ಲ, ದಟ್ ಈಸ್ ಆತ್ಮ. ಇಷ್ಟು ತಿಳ್ಕೊಂಡ್ರೆ ಆತ್ಮ ಬಗ್ಗೆ ಸಾಕು. ಮುಂದೆ ನೋಡ್ತಾ ನೋಡ್ತಾ ಅದ್ರ ಬಗ್ಗೆ ಎಲ್ಲ ವಿಚಾರ ಬರುತ್ತೆ. ಮನೆಗೆ ಇದೆ ಒಂದು ಆತ್ಮದ ಬಗ್ಗೆ ಬರುತ್ತೆ. ಇದು ಅಲ್ಲೇ ನಿಮ್ಗೆ ಅರ್ಥ ಆಗಿದೆ, ಆದರೂ ಈ ಶ್ಲೋಕ ಓದೋಣ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರೇರ್ತೆ ನ ತ್ವಂ ಶೋಚಿತುಮರ್ಹಸಿ. ಹೇಳಿದ್ದಾನೆ, ಈ ಭೂಮಿಗೆ ಬಂದವನು ಮತ್ತೆ ಹೋಗಲೇಬೇಕು, ಹುಟ್ಟಿದವರು ಸಾಯಲೇಬೇಕು, ಸತ್ತವರು ಮತ್ತೆ ಹುಟ್ಟಲೇಬೇಕು. ಅದಕ್ಕೊಬ್ರು ಭಾಳ ಚೆನ್ನಾಗಿ ತಮಾಷೆ ಹೇಳ್ತಿದ್ರು ಅವ್ರ ಸ್ವಾಮಿ. ನಾವಿಲ್ಲಿಗೆ ಬರ್ತೀವಲ್ಲ, ಬರಬೇಕಾದ್ರೆ ಆ ಟಿಕೆಟ್ ಕೂಡ ಬುಕ್ ಮಾಡಿಸಿರ್ತೀವಿ, ಟು ಅಂಡ್ ಫ್ರಾ ಬುಕ್ ಮಾಡಿಸಿರ್ತೀವಿ, ಯಾವಾಗ ಅಂಬೋದು ಗೊತ್ತಿಲ್ಲ. ಆದರೆ ಬುಕ್ ಆಗಿದೆ, ಹೋಗ್ತೀವಿ, ಒಂದಲ್ಲ ಒಂದಿನ ಹೋಗ್ತೀವಿ ಮೇಲೆ ಮತ್ತೆ. ಅಲ್ಲಿಂದ ಬರಬೇಕಾದ್ರೆ ಬುಕ್ ಮಾಡಿಸ್ಕೊಂಬಂದಿರ್ತೀವಿ, ಅದು ಅಲ್ಲಿ ಇರುತ್ತೆ ಡೇಟ್.
ಯಾವ ಬರ್ತಿರ್ತಾರೆ ಬಂದಿರ್ತೀವಿ, ಇಲ್ಲಿರೋದಿಲ್ಲ, ನಮಗೆ ಗೊತ್ತಿರಲ್ಲ, ಅದಕ್ಕೆ ಅಷ್ಟು ದುಃಖ ಆಗಲ್ಲ. ಬಟ್ ಹೋಗೋದು ಮಾತ್ರ ನಿಶ್ಚಿತ. ಇದನ್ನ ನಾವು ತಿಳ್ಕೊಂಡು ಇಷ್ಟೇ ಹೊತ್ತಿಗೆ ಏನಿಲ್ಲ ಇಷ್ಟೇ ತಿಳ್ಕೊಂಡ್ರೆ ಈ ಸಾವಿನ ಬಗ್ಗೆ ಅರ್ಧಕ್ಕರ್ಧ ಭಯ ನಮಗೆ ಕಡಿಮೆ. ಅಂದ್ರೆ ಯಾವತ್ತಾರು ಸಾಯ್ತೀವಪ್ಪ, ಯಾಕಷ್ಟೆಲ್ಲ ಚಿಂತೆ ಮಾಡಬೇಕು? ಇರೋ ವಿಚಾರ ಏನಂದ್ರೆ ಬದುಕಿರೋವರೆಗೂ ನಮ್ಮ ಜೀವನವನ್ನು ಸಾರ್ಥಕ್ಯ ಮಾಡ್ಕೋಬೇಕು. ಇಲ್ಲಿ ನಾವು ಕೆಲವಾರು ಪಾಠಗಳನ್ನು ಕಲೀಲಿಕ್ಕೆ ಬರ್ತೀವಿ. ಯಾರು ಜಾಸ್ತಿ ಬಾರಿ ಬರ್ತಾರೆ ಅಂದ್ರೆ ಯಾರು ಬೇಗ ಪಾಠ ಕಲಿಯೋದಿಲ್ಲೋ ಅಷ್ಟು ಬಾರಿ ಬರ್ತಾರೆ. ಯಾರು ಬೇಗ ಪಾಠ ಕಲಿತಾರೋ ಅವ್ರದ್ದು ಇಲ್ಲಿ ಮುಗಿತಿ ಕೋರ್ಸ್. ಇದು ಒಂದು ಕಾಲೇಜ್, ಒಂದು ಸ್ಕೂಲು, ಇಲ್ಲಿ ಅನೇಕ ಪಾಠಗಳನ್ನು ಕಲೀಲಿಕ್ಕೆ ಬರ್ತಾ ಇದ್ದೀವಿ. ಹಾಗಾಗಿ ಈ ಭೂಮಿ ಮೇಲೆ ಬಂದರೆ ಒಂದಲ್ಲ ಒಂದು ದಿವಸ ಹೋಗಲೇಬೇಕು. ಇದು ಕರ್ಮಸಿದ್ಧ, ಆತ್ಮಸಿದ್ಧಾಂತ. ಇದು ಆತ್ಮಸಿದ್ಧಾಂತ ಅಂತ ಹೇಳಿ ಹಾಗೆ ಮುಂದೆ ಹೋಗೋಣ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಇಹ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಒಬ್ಬ ಮಾನವ ಜೀವನ ಎಲ್ಲ ನಡೆಸ್ತೀವಿ, ಎಲ್ಲವೂ ಕಲಿತೀವಿ, ಸಾಯೋ ಟೈಮ್ ಬರುತ್ತೆ, ಬೆಡ್ ರಿಟರ್ನ್ ಆಗಿರ್ತೀವಿ. ಆ ಒಂದು ಕೊನೆ ಗಳಿಗೆ ಅಥವಾ ಕೊನೆ ದಿವಸಗಳಲ್ಲಿ ನಮ್ಮ ತಲೆಯಲ್ಲಿ ಏನು ವಿಚಾರ ಇರುತ್ತೆ, ನಾವು ಮತ್ತೆ ಮುಂದಿನ ಜನ್ಮ ಬರಲಿಕ್ಕೆ ಅದೇ ಸಬ್ಜೆಕ್ಟ್. ಸಾಕಷ್ಟು ದುಡ್ಡು ಗಳಿಸ್ಬಿಟ್ಟಿದ್ದೀನಿ, ಯಾರ್ಯಾರಿಗೋ ಕೊಟ್ಬಿಟ್ಟಿದ್ದೀನಿ, ಅದು ವಾಪಸ್ ಬರ್ತಾ ಇಲ್ಲ, ನಮ್ಗೆ ಅದ್ರ ಬಗ್ಗೆನೇ ಚಿಂತೆ ಇತ್ತು ಅಂದ್ಕೊಳ್ಳಿ. ಕೊನೆಗೆ ನಮ್ಮ ತಲೆಯಲ್ಲಿ ಅದು ಸಿದ್ಧವಾಗುತ್ತೆ. ನೆಕ್ಸ್ಟ್ ಏನಪ್ಪ ನಮ್ಮದು ಸಬ್ಜೆಕ್ಟ್, ನಾನು ಮತ್ತೆ ಈ ಭೂಮಿಗೆ ಬರಬೇಕು, ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ದೋ ಆ ದುಡ್ಡು ನಾವು ವಾಪಸ್ ತಗೋಬೇಕು. ಇಲ್ಲ ಯಾರ ಹತ್ರನೇ ಜಗಳಾಡಿರ್ತೀವಿ, ಏನಾರ ಮಾಡಿ ಅವ್ರಿಗೆ ನಾನು ಹಿಂಸೆ ಕೊಡಲೇಬೇಕು, ಅವ್ರು ಮುಗಿಸ್ಲೇಬೇಕು ಅಂದ್ಕೊಂಡಿರ್ತೀವಿ. ಸಾಧ್ಯವಾಗಿರೋದು ಇನ್ನೊಂದು ಜನ್ಮ ಆದ್ರೂ ಬಂದು ನಾನು ಮುಗಿಸ್ಬೇಕು, ಅದು ಒಬ್ಬ ಉದ್ದೇಶ. ಇಲ್ಲ ಒಬ್ಬ ಹುಡುಗ ಹುಡುಗಿ ಎಷ್ಟೊತ್ತಿದ್ರೆ ನಿನ್ನೆ ಮದುವೆ ಆಗ್ತದೆ, ಒಬ್ರಿಗೊಬ್ರು ಮಾತು ಕೊಟ್ಟಿರ್ತಾರೆ, ಯಾವುದೋ ಕಾರಣದಿಂದ ಮಿಸ್ ಆಗುತ್ತೆ. ಈ ಸಾರಿ ಬಂದಾಗ ಅವಳನ್ನೇ ಮದುವೆ ಆಗ್ತೀನಿ, ಅವನ್ನೇ ಮದುವೆ ಆಗ್ತೀನಿ, ತಲೆನಲ್ಲಿ ನೆಕ್ಸ್ಟ್ ಅವ್ರದಕ್ಕಾಗಿ ಜನ್ಮ ಕೊಡ್ತಾರೆ. ಅವ್ರ ಜನ್ಮದ ಉದ್ದೇಶ ಆಗಿದೆ. ಈಗ ನೋಡಿ, ಈ ಪಾಠಗಳನ್ನು ನಾನು ಹೇಳಿ ಯಾರು ಬೇಗ ಕಲಿತಾರೋ ಅವ್ರಿಗೆ ಪೀರಿಯಡ್ಸ್ ಕಡಿಮೆ, ಬಂದೋಗೋ ಪೀರಿಯಡ್ಸ್ ಕಡಿಮೆ ಆಗುತ್ತೆ. ಯಾಕೆ ಜಾಸ್ತಿ ಆಗುತ್ತೆ? ಈಗ ಹೇಳಿ ಒಂದು 3-4 ಉದಾಹರಣೆ ಹೇಳಿ. ನಾನು ದುಡ್ಡಿಗೆ ಅಂತ ಬಂದಿದ್ದೀನಿ, ಒಂದ್ಸರಿ ಒಂದು ಜನ್ಮ ಆಯ್ತು. ಅದೇ ಹುಡುಗಿ ಮದುವೆ ಮಾಡ್ಕೊಂತ ಬಂದಿನಿ, ಅಲ್ಲಿ ಒಂದು ಜನ್ಮ ಹೋಯ್ತು. ಯಾರೋ ಸೇಟ್ ತೀರ್ಸ್ಕೊಳಕ್ ಬಂದಿನಿ, ಅಲ್ಲಿ ಒಂದು ಜನ್ಮ ಹೋಯ್ತು. ಒಬ್ಬ ಹೆಣ್ಣಾಗಿರ್ತೀವಿ, ಈ ಸರಿ ಮಕ್ಕಳಾಗಿರಲ್ಲ, ನಾನು ಮುಂದಿನ ಜನ್ಮದಲ್ಲಿ ಒಂದು 4 ಮಂದಿ ಮಕ್ಕಳು ಮಾಡ್ಕೋಬೇಕು ನಾನು. ಸರಿ, ಮಕ್ಕಳು ಮಾಡ್ಕೊಳಕ್ಕಾಗಿ ಬರ್ತಾರೆ. ಸರಿ, ಆ ಜನ್ಮದಲ್ಲಿ ಏನಾಗುತ್ತೆ, ಬರೀ ಹೆಣ್ಮಕ್ಳು ಇರ್ತಾರೆ, ಗಂಡು ಮಕ್ಕಳು ಇರಲ್ಲ. ಈ ಸರಿ ನಾನು ಬಂದು ಗಂಡು ಮಕ್ಕಳು ಪಡಿಬೇಕು. ಸರಿ, ಅವ್ರು ಹೆಣ್ಮಕ್ಳು ದಾಟಿ ಗಂಡು ಮಕ್ಕಳು ಬಂದು. ಹಾಗೇನೆ ಗಂಡು ಹೆಣ್ಣು ಮತ್ತೊಂದು, ಈ ಪ್ರಪಂಚದಲ್ಲಿ ಸಾಕಷ್ಟು ಬೇಕು ಅನುಭವಿಸ್ಬೇಕೆಂಬ ಆಸೆಗಳ ಮನುಷ್ಯನಲ್ಲಿ ತುಂಬಿದೆ. ಆ ಆಸೆಗಳನ್ನ ಈಡೇರಿಸ್ಕೊಳ್ಳೋಕ್ಕಾಗಿ ಬರ್ತಾರೆ. ನೋಡಿ ಹೇಗಿದೆ ಅಂದ್ರೆ, ಇಲ್ಲಿ ಬರಬೇಕಾಗಿತ್ತು ನಾವು ಪಾಠ ಕಲೀಲಿಕ್ಕಾಗಿ, ಆ ಪಾಠ ನಾವು ಕಲ್ತಿಲ್ಲ, ಅದ್ರ ವಿಚಾರ ಗೊತ್ತೇ ಆಗುತ್ತೆ. ಎಲ್ಲಿವರೆಗೆ ಅಂದ್ರೆ ನಾನು ಹೇಳಿದ್ನಲ್ಲಿ, ಈ ಆಧ್ಯಾತ್ಮಿಕ ವಿಚಾರ, ಸತ್ಯವಾದ ವಿಚಾರ, ಈ ಸ್ಪಿರಿಚುವಲ್ ಸೈನ್ಸ್ ಎಲ್ಲಿವರೆಗೂ ಗೊತ್ತಾಗಲ್ವೋ ಅಲ್ಲಿವರೆಗೆ ನಮ್ಗೆ ಈ ತಿರುಗಾಟ ತಪ್ಪೋದಿಲ್ಲ. ಅದಕ್ಕಾಗಿನೇ ಪತ್ರಿಜರು ಏನ್ ಹೇಳಿದ್ರು, ಇಲ್ಲಿ ಬನ್ನಿ, ನೀವು ಹೇಗೆ ಸಂತೋಷವಾಗಿರ್ಬೇಕು, ದುಃಖದಿಂದ ದೂರ ಆಗಬೇಕು, ಕಷ್ಟದಿಂದ ದೂರ ಆಗಬೇಕು, ಸಾವಿಗೆ ಅಂಜಬಾರ್ದು, ಕಷ್ಟಕ್ಕೆ ಅಂಜಬಾರ್ದು, ಅವೆಲ್ಲ ಕಲಿಬೇಕಂದ್ರೆ ಈ ಸಂಸ್ಥೆ ಬರ್ರಿ ಅಂತೇಳಿ ಅವ್ರು PSSM ಅಂತೇಳಿ ಒಂದು ಸಂಸ್ಥೆ ಮಾಡಿದ್ರು. ಅದಕ್ಕೆ ಎಲ್ಲರೂ ಬರ್ಲಿಕ್ಕೆ ಆಹ್ವಾನ ಕೊಟ್ಟರು. ಯಾವುದೇ ಇದೇ ಜಾತಿಯವರು ಬರಬೇಕು, ಬರೀ ಗಂಡು ಮಕ್ಕಳು ಬರಬೇಕು, ಬರೀ ಹುಡುಗರು ಬರಬೇಕು, ಬರೀ ಹುಡುಗಿಯರು ಬರಬೇಕು ಅಂತ ಯಾವುದೇ ರಿಸ್ಟ್ರಿಕ್ಷನ್ ಇರಲಿಲ್ಲ. ಯಾರೇ ಬೇಕಾದ ಅವ್ನು ಮನುಷ್ಯ ಆಗಿದ್ರೆ ಸಾಕು, ಅವ್ನು ಬರ್ಬೇಕಿಲ್ಲ ಅಂತೇಳಿ ಅವ್ರು ಇಚ್ಛೆ ಪಟ್ಟರು. ಹಾಗೇನೆ ಯಾವ ರೀತಿ ಬುದ್ಧ ಎಲ್ಲ ಕಷ್ಟಗಳನ್ನ ದುಃಖಗಳನ್ನ ಜನರಿಂದ ದುಃಖ ದೂರ ಮಾಡ್ಬೇಕಂತ ಏನ್ ಅನ್ಕೊಂಡ್ರು, ಅದೇ ರೀತಿ ಪತ್ರಿಜಿಯವರು ಅನ್ಕೊಂಡು ಅದಕ್ಕಿಂತ ಇನ್ನೂ ಸ್ವಲ್ಪ ಹೆಜ್ಜೆ ಮುಂದೋಗಿ ಇದು ಸುಲಭ ಆಗಿರ್ಬೇಕು ಜನಕ್ಕೆ. ಈ ಒಂದು ಪದ್ಧತಿ ಏನಿದೆ ಸುಲಭ ಇರಬೇಕು. ಆಮೇಲೆ ತುಂಬಾ ಜನ ಸಂಸಾರಸ್ಥರೇ ಇರೋದು, 99%, ಯಾವುದೋ 1-2% ಸನ್ಯಾಸಿಗಳು ಇರೋದು. ಹಾಗಾಗಿ ಇದು ಸನ್ಯಾಸಿಗಳೇ ಇರ್ಬೋದು, ಸಂಸಾರಿಗಳೇ ಇರಬೇಕು. ಸಂಸ್ಕಾರಗಳಾದ್ರೆ ಇನ್ನೂ ಒಳ್ಳೇದು ಅಂತ ಹೇಳಿದ್ರು.
ಎಲ್ಲರಿಗೂ ಆಶ್ಚರ್ಯ ಆಯ್ತು. ಆಧ್ಯಾತ್ಮಿಕತೆಯಿಂದ ಸಂಸಾರ ಮಾಡಿದ್ರೆ ಬರ್ತಾ ಸಾಧ್ಯನೇ ಇಲ್ಲ. ಇವತ್ತು ಅದನ್ನು ಸಾಧಿಸಿ ತೋರಿಸ್ತಾ ಇದ್ದಾರೆ. ಸನ್ಯಾಸಿಗಳು ಮಾತ್ರ ಆ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅರ್ಹತೆ ಹೊಂದಿದ್ದಾರೆ, ಬೇರೆಯವ್ರಿಗೆ ಆಗಲ್ಲ ಅಂತ. ಆಕ್ಚುಲಿ ಸನ್ಯಾಸಿಗಳು ಹೋಗಿದಾರೆ ಅಂತ ನಾವು ಅನ್ಕೊಂತೀವಿ, ಅವರು ಆಗಿದ್ದಾರೋ ಹೋಗಿದ್ದಾರೋ ಅವ್ರಿಗೆ ಗೊತ್ತಾಗುತ್ತೆ. ಇವತ್ತು ನಾವು ಖಡಾಖಂಡಿತವಾಗಿ ಹೇಳ್ತೀವಿ, ನಮ್ಮ ಜೀವನವನ್ನು ಎಷ್ಟೋ ಸುಧಾರಿಸ್ಕೊಂಡು ಆ ಸ್ಥಾನವನ್ನು ಮುಟ್ತಾ ಇದೀವಿ. ಎಷ್ಟೋ ಜನ ಮುಟ್ಟಿದೀವಿ. ಬೇಡ ಈ ಜನ್ಮದಲ್ಲಾದ್ರೆ ಆಗ್ಲಿಲ್ದ್ರೆ 1-2 ಜನ್ಮ ನಾವು ತಗೋಬಹುದು. 300-400 ಜನ್ಮ ತಗೊಂಡಿದೀವಿ ಅಂತೆ, ಇನ್ನು 1-2 ಜನ್ಮಕ್ಕೆ ಏನ್ ತೊಂದರೆ? ಅವಸರ ಇಲ್ಲ. ತಪ್ಪಿದೇವ್ರು ಹೇಳ್ತಿದ್ರು ಅವಸರ ಇಲ್ಲ ಸರ್, ನಾನು ತುಂಬಾ ಧ್ಯಾನ ಮಾಡಕ್ ಆಗ್ತಿಲ್ಲ ಸರ್. ಆಯ್ತು, ನಿಧಾನ ಆಗಲಿ. ಇಲ್ಲೇನು ಓಡೋಂಥ ಕೆಲಸ ಇಲ್ಲ, ಅವಸರದ ಕೆಲಸ ಇಲ್ಲ. ಇಷ್ಟು ಜನ್ಮ ಕಳೆದಿದೆ, ಈಗ ಯಾಕೆ ನಿನ್ಗೆ ಅವಸರ? ನಿಧಾನ ಕಲಿ, ಇನ್ನು ಸಂತೃಪ್ತಿಯಿಂದ ಕಲಿ. ಈಗಲೂ ಹಾಗೆ ಹೇಳ್ತಾರೆ, ನೀನು ವ್ಯವಹಾರ ಮಾಡ್ತಾ ಇದೀಯೋ ಇನ್ನೊಂದು ಮಾಡ್ತಾ ಇದೀಯೋ ಮಾಡು, ಅದನ್ನೇನು ಬಿಡಬೇಡ, ಚೆನ್ನಾಗೇ ಮಾಡು. ಇಲ್ಲಿ ಬರೋದ್ರಿಂದ ನೀನು ಚೆನ್ನಾಗಿ ಮಾಡೇ ಮಾಡ್ತೀವಿ. ಅದನ್ನು ಕಲಿ, ಇದನ್ನು ಕಲಿ, ಎರಡೂ ಬೇಕು. ಅದಕ್ಕೇನೆ ಅವ್ರು ಮಧ್ಯ ಮಾರ್ಗ ಅಂತೇಳಿ ಹೆಸರಿಟ್ಟು ಎಲ್ಲರೂ ಇವತ್ತು ಆ ಒಂದು ದಾರಿಯಲ್ಲಿ ಹೊರಟಿವಿ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇದ ಪರಂತಪ. ಯುದ್ಧದಲ್ಲಿ ಇವರಿಬ್ಬರಿಗೆ ಸಂಭಾಷಣೆ ನಡೀತಾ ಇರುತ್ತೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ಈ ಭಗವದ್ಗೀತೆನ ಮುಂಚೆ ಸೂರ್ಯನಿಗೆ ಹೇಳಿದೆ, ಆಮೇಲೆ ಇಕ್ಷ್ವಾಕು ಹೇಳಿದೆ, ಆಮೇಲೆ ಮನುವಿಗೆ ಹೇಳಿದೆ. ಈ ತರ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾ ಹೋಗಿದ್ದೀನಿ. ಬಟ್ ಇವತ್ತು ಏನಾಗಿದೆ ಅಂದ್ರೆ ಕಾಲಾನುಕ್ರಮದಲ್ಲೇ ನಶಿಸಿ ಹೋಗಿದೆ. ಆ ಜ್ಞಾನ ಹೋಗ್ಬಿಟ್ಟಿದೆ ಜನರಿಗೆ. ಈಗ ಅದು ಮತ್ತೆ ಕೊಡ್ಬೇಕು. ಅದಕ್ಕೆ ನಾನು ಬಂದಿದ್ದೀನಿ. ಈಗ ನಿನ್ನನ್ನು ಅರ್ಜುನನ ನಿಮಿತ್ತ ಮಾಡಿಕೊಂಡು ಅದನ್ನು ಹೇಳ್ತೇನೆ, ಆಗ ಅದು ಜಗತ್ತೆಲ್ಲ ಮುಟ್ಟುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನಾದ್ರು? ಕೃಷ್ಣನೇ ಹೇಳ್ತಾನೆ ಅರ್ಜುನಿಗೆ. ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ ಈ ಮಾತು ಹೇಳಿದ ತಕ್ಷಣ. ಅಲ್ಲ ಕೃಷ್ಣ, ನಾನು ನೀನು ಒಟ್ಟಿಗೆ ಬಂದಿದ್ವಿ ಜನ್ಮದಲ್ಲಿ, ನೀನು ಯಾವುದೋ ಜನ್ಮ ಹೇಳ್ತಾ ಇದೆಯಲ್ಲ, ನಾವು ಇದೇ ಫಸ್ಟ್ ಎಲ್ಲ ಬಂದಿರೋದು ಅಂತ ಹೇಳ್ತಾನೆ. ಇಲ್ಲ ಇಲ್ಲ, ಫಸ್ಟು ಸೆಕೆಂಡ್ ಇಲ್ಲ, ಬರ್ತೇನೆ ಇದ್ದೀವಿ. ನೀನು ಜನ್ಮ ಕಳೆದಿದ್ದೀಯಾ, ನಾನು ಜನ್ಮ ಕಳೆದಿದ್ದೀನಿ. ಆದ್ರೆ ನಿನಗೆ ಅರಿವು, ಆ ಜ್ಞಾನ ನಿನಗಿಲ್ಲ, ನನಗಿದೆ. ನನಗೆ ಅದೆಲ್ಲ ನೆನಪಿದೆ. ಯಾಕೆಂದ್ರೆ ನಾನೊಬ್ಬ ಮಹಾಯೋಗಿ. ಯೋಗಿ ಆದವನು ಹಿಂದೆ ನೋಡ್ಬೋದು, ಮುಂದೆ ನೋಡ್ಬೋದು, ಇವಾಗಿಂದ ನೋಡ್ಬೋದು. ಸಾಮಾನ್ಯ ಜನಕ್ಕೂ ಯೋಗಿಗಳಿಗಿರೋಂಥ ವ್ಯತ್ಯಾಸ ಅಂದರೆ ನಾವು ಅಂತೀವಿ ಥರ್ಡ್ ಐ ಮಾಸ್ಟರ್. ಥರ್ಡ್ ಐ ಮಾಸ್ಟರ್ ಅಂದ್ರೆ ಏನಂದ್ರೆ ಅವನು ತನ್ನ ಹಿಂದಿನ ಜನ್ಮಗಳೆಲ್ಲ ನೋಡ್ಕೋಬಲ್ಲ, ಹಾಗೇನೆ ಮುಂದೆ ಏನಾಗ್ಬೋದು ಎಂಬುದನ್ನು ಗ್ರಹಿಸಬಲ್ಲ. ಅದು ಯೋಗಿಯ ಒಂದು ವಿಶಿಷ್ಟತೆ ಅಂದ್ರೆ ಅದು. ಅದಕ್ಕೇನಾಯ್ತು, ಈಗ ಭಗವಂತನೇ ಹೇಳ್ತಾ ಇದ್ದಾರೆ ಅಂದ್ರೆ ಮತ್ತೆ ಬರೇ ನಾವು ಆಗ್ಲೇ ಹೇಳಿದ್ರೆ ಆತ್ಮಸಿದ್ಧ ಅಂತ ಹೇಳಿದ್ರೆ ಈಗ ಏನ್ ಹೇಳ್ಬೇಕು? ಪುನರ್ಜನ್ಮ ಸಿದ್ಧ ಅಂತ. ಅಂದ್ರೆ ನಾವು ಇದೇ ಬಾರಿ ಅಲ್ಲ, ಮತ್ತೆ ಮತ್ತೆ ಇಲ್ಲಿ ಬರ್ತಾನೆ ಇರ್ತೀವಿ. ಇಲ್ಲಿ ಬಂದು ನಮ್ಮ ಡ್ರಾಮ ಆಡ್ತಾನೆ ಇರ್ತೀವಿ. ಒಂದೊಂದು ಡ್ರಾಮದಲ್ಲಿ ಒಂದು ಪಾತ್ರ ಮಾಡ್ತಾನೆ ಇರ್ತೀವಿ. ಎಲ್ಲ ಒಂದೇ ಆಗಿರಲ್ಲ. ನಾವು ಹೇಳಿದ್ದ ನಮ್ಮ ಆಸೆಗಳಿಗೆ ತಕ್ಕಂಗೆ, ನಮ್ಮ ಒಂದು ಸ್ವಭಾವ ಏನಿರುತ್ತೆ ಅದಕ್ಕೆ ತಕ್ಕಂಗೆ ಆ ಪಾತ್ರಗಳನ್ನ ನಿರ್ವಹಿಸ್ತಾನೆ ಹೋಗ್ತೀವಿ. ಇದಕ್ಕೆ ಹೇಳ್ತಾರೆ ಪುನರ್ಜನ್ಮ ಸಿದ್ಧ ಅಂತ. ಈಗ ನಾವು ತಿಳ್ಕೋಬೇಕು, ಇವಾಗ ಸತ್ತೀವಿ ಅಂತ ಯಾರು ಭಯ ಪಡೋದ್ ಬೇಕಿಲ್ಲ. ಮತ್ತೆ ಬರ್ತೀವಿ, ಮತ್ತೆ ಒಂದು ಒಳ್ಳೆ ಶರೀರ ತಗೊಂಡ್ಬರ್ತೀವಿ, ಒಳ್ಳೆ ಉದ್ದೇಶ ಇಟ್ಕೊಂಡು ತಗೊಂಡ್ಬರ್ತೀವಿ. ಸಾವು ಅಂದ್ರೆ ಅದೇನು ಆಗ್ಬಾರ್ದಲ್ಲ. ಅದಕ್ಕೆ ಏನ್ ಹೇಳ್ತಾರೆ, ಸಾವು ಅಂದ್ರೆ ಯಾರಿಗೆ ಈ ಜ್ಞಾನ ಇಲ್ವೋ ಅವ್ರು ಇದಕ್ಕೆ ದುಃಖಿಸ್ತಾರೆ. ಯಾರು ಬುದ್ಧಿವಂತರಿದ್ದಾರೆ, ಪಂಡಿತರಿದ್ದಾರೆ, ಜಾಣರಿದ್ದಾರೆ, ಯೋಗಿಗಳಿದ್ದಾರೆ, ಅವ್ರಿಗೆ ಸಾವು ಎಂದು ಕೂಡ ಎದುರೋದಿಲ್ಲ. ಅಂದ್ರೆ ಪುನರ್ಜನ್ಮ ಎಂಬುದು ಇದ್ದೇ ಇದೆ. ಇಲ್ಲಿ ಶ್ರೀಕೃಷ್ಣ ಮತ್ತೆ ಒಂದು ಶ್ಲೋಕ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಕೃಷ್ಣನೇ ಹೇಳ್ತಾರೆ, ನಾನು ಅನೇಕ ಸಾರಿ ಬಂದಿದ್ದೀನಿ, ಇವಾಗಲೂ ಕೂಡ ನನ್ನಷ್ಟೇ ನಾನೇ ಬಂದಿದ್ದೀನಿ. ಕಾರಣ ಏನು ಗೊತ್ತಾ? ಯಾವಾಗ ಇಲ್ಲಿ ಧರ್ಮ ಎಂಬುದು ಕ್ಷೀಣಿಸಿ ಅಧರ್ಮ ಎಂಬುದು ಬೆಳೀತಾ ಇರುತ್ತೋ ಅದನ್ನ ನಾನು ರಕ್ಷಣೆ ಮಾಡಲಿಕ್ಕೆ ಬರ್ತೀನಿ, ಒಳ್ಳೆ ಜನರನ್ನ ಕಾಪಾಡಲಿಕ್ಕೆ ಬರ್ತೀನಿ, ಕೆಟ್ಟವ್ರನ್ನ ಸಂಹಾರ ಮಾಡಲಿಕ್ಕೆ ಬರ್ತಿದ್ದೀನಿ. ಈಗ ಇಲ್ಲಿ ಯಾರು ಕೆಟ್ಟವರ ದೃಷ್ಟಿಯಲ್ಲಿ? ಕೌರವರು ನಾಶ ಮಾಡಲಿಕ್ಕಾಗಿ ನಾನು ಬಂದಿದ್ದೀನಿ. ಹಾಗೆ ಅನೇಕ ಬಂದು ಹೋಗ್ತಾರೆ. ಇದಕ್ಕೆ ಒಂದು ಅವತಾರ ಅಂತ ಕರಿತೀವಿ. ನಮ್ಮಲ್ಲಿ ಹಿಂದೂ ಒಂದಿದ್ರ ನಂಬಿಕೆಯ ಪ್ರಕಾರ ದಶ ಅವತಾರ ಅಂತೀವಿ.
ಒಬ್ಬೊಬ್ಬರು ಬಂದಾಗ ಇದೇ ಕಾರ್ಯನೇ ಮಾಡಿತ್ತು. ಮತ್ತೆ ನಾವು ಗೌತಮ ಬುದ್ಧನಿಗೆ ಯಾಕೆ ಆ ಸ್ಥಾನ ಕೊಟ್ಟಿದ್ದು 10ನೇ ಅವತಾರ ಅಂತೇಳಿ ಅಂದ್ರೆ ಮನುಷ್ಯರಲ್ಲಿ ಕೆಟ್ಟದ್ದನ್ನ ಸಾಯಿಸಿ ಒಳ್ಳೆಯದನ್ನು ಸೃಷ್ಟಿ ಮಾಡಿ ಎಲ್ಲ ಅಲ್ಲಿವರೆಗೂ ಮರ್ತೋಗ್ಬಿಟ್ಟಿದ್ರು ಎಲ್ಲರೂ. ನಾವೆಲ್ಲ ದುಷ್ಟರೇ ಅನ್ಕೊಂಡಿದ್ರು. ಯಾವಾಗ ಅವನು ಹೇಳ್ದ ನಾವೆಲ್ಲ ಭಗವಂತರು, ನಾವು ಕೂಡ ಭಗವಂತರೇ ಆಗ್ಬಹುದು ಅಂತ ಹೇಳಿದಾಗೆ ಈ ಅಷ್ಟಾಂಗ ಮಾರ್ಗವನ್ನು ಅನುಸರಿಸಿ ನಾವು ಕೂಡ ದೇವತೆಗಳಾಗ್ಬೋದು ಅಂತೇಳಿ ಆ ಅಷ್ಟಾಂಗ ಮಾರ್ಗಗಳನ್ನ ಹೇಳ್ತಾ ಹೋದ. ಇದು ಏನಾಯ್ತು? ಪುನರ್ಜನ್ಮ ಸಿದ್ಧಾಂತ. ಮೊದಲನೇದು ಆತ್ಮ ಸಿದ್ಧಾಂತ ಆಯ್ತು, ಎರಡನೇದು ಪುನರ್ಜನ್ಮ ಸಿದ್ಧಾಂತ. ಈ ಮೂರನೇದು ಕರ್ಮ ಸಿದ್ಧಾಂತ ಅಂತ ಹೇಳ್ತೀವಿ. ಈ ಭೂಮಿಯ ಒಂದು ಮುಖ್ಯವಾದ ಲಕ್ಷಣ ಅಂದ್ರೆ ಇಲ್ಲಿ ಬಂದವನು ಏನಾದರೂ ಒಂದು ಕಾರ್ಯ ಮಾಡಲೇಬೇಕು, ಇಲ್ಲ ಅಂದ್ರೆ ನಡೆಯೋದಿಲ್ಲ. ಯಾಕೆ? ಮೊಟ್ಟ ಮೊದಲನೇದಾಗಿ ನಾವು ಪೋಷಣೆ ಮಾಡ್ಕೋಬೇಕಾ, ಯಾವ್ದಾರ ಒಂದು ವೃತ್ತಿ ಮಾಡಲೇಬೇಕು. ಇಲ್ಲಾಂದ್ರೆ ಹೊಟ್ಟೆ ಕೇಳಿದ್ರೆ ಹೊಟ್ಟೆ ಎಂಬುದು ಇದೆಯಲ್ಲ, ಶರೀರ ಇದೆಯಲ್ಲ, ಶರೀರನ ಬೆಳೆಸ್ಬೇಕಲ್ಲ, ಅದು ಬೇಕೇ ಬೇಕು. ಅದು ವೆಹಿಕಲ್ ಅಂತ ಹೇಳಿದೆ, ಅದು ಮನೆ ಅಂತ ಹೇಳಿದೆ, ಅದಿದ್ರೆ ನಾವು ವಾಸ ಮಾಡ್ಲಿಕ್ಕೆ. ಮತ್ತೆ ಅದು ಗಟ್ಟಿ ಮುಟ್ಟಿದ್ರೆ ನಾನು ಒಳಗೆ ಚೆನ್ನಾಗಿರ್ತೀನಿ, ಆತ್ಮ ನಾನು ಚೆನ್ನಾಗಿರ್ತೀನಿ. ಆ ಶರೀರವನ್ನು ಪೋಷಣೆ ಮಾಡ್ಕೋಬೇಕು. ಅದಕ್ಕೆ ಯಾವುದೋ ಒಂದು ವೃತ್ತಿ ಮಾಡಿ. ಆದ್ರೆ ಇಲ್ಲಿ ಬರ್ತಿರೋವಂತೂ ಒಂದು ಮಹಾ ಸಂದೇಶ ಏನಪ್ಪ ಅಂದ್ರೆ ಬರೀ ಕೆಲಸ ಮಾಡೋದಲ್ಲ, ಆ ಕೆಲಸ ಹ್ಯಾಗ್ ಮಾಡಬೇಕು ಎಂಬುದಕ್ಕೆ ಇಲ್ಲಿ ಶ್ಲೋಕ ಹೇಳ್ತಾನೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೋ ಮಾತೇ ಸಂಗೋಸ್ತ್ವ ಕರ್ಮಣಿ. ನೋಡಿ, ಸಾಮಾನ್ಯವಾಗಿ ನಾವು ಇವತ್ತು ಯಾವ್ದಾರ ಒಂದು ಜಾಬ್ ಸೇರ್ಬೇಕಂದ್ರೆ ಏನ್ ಮಾಡ್ತೀವಿ? ಫಸ್ಟ್ ವಿಚಾರ ಮಾಡೋದು ಎಷ್ಟು ಸ್ಯಾಲರಿ ಕೊಡ್ತಾರಂತೆ, ಎಷ್ಟು ಇನ್ಕ್ರಿಮೆಂಟ್ಸ್ ಕೊಡ್ತಾರಂತೆ, ಈ ತರ ವಿಚಾರಗಳನ್ನ ತಿಳ್ಕೊ. ಇಲ್ಲಿ ಒಂದು ವಿಶೇಷ ಹೇಳ್ತಾ ಇದ್ದಾನೆ, ಯಾವತ್ತು ಕೂಡ ಬರ ಫಲದ ಬಗ್ಗೆ ಆಲೋಚನೆ ಮಾಡಬೇಡ. ನೀನು ಕರ್ತವ್ಯವನ್ನ ಕರ್ಮದ ಆಸೆ ಇಲ್ಲದೆ ಮಾಡು, ಕರ್ಮ ಫಲದ ಆಸೆ ಇಲ್ಲದೆ ಮಾಡು. ಯಾಕೆಪ್ಪ ಹಂಗಂದ್ರೆ ಹೆಂಗ? ಸಂಬಳ ಬರ್ತೈತೆ ಎಲ್ಲ ಆಲೋಚನೆ ಮಾಡಿದ್ರೆ ನನ್ನ ಕೆಲಸ ಸೇರ್ಬೇಡ ಅಂತ ಅನ್ಬೋದು. ಸಂಬಳ ಬಂದೇ ಬರುತ್ತೆ, ನೀನ್ಯಾಕೆ ಚಿಂತೆ ಮಾಡ್ತೀಯ? ಎಷ್ಟು ಕೊಡ್ತಾರೋ, ಮುಂದೆ ತೆಗೆದಾಕ್ತಾರೋ ಏನೋ, ಅವೆಲ್ಲ ಯಾಕೆ ಇಟ್ಕೊತೀಯ? ನೀನು ಕಾರ್ಯವನ್ನು ಚೆನ್ನಾಗಿ ಮಾಡೋದು ಮೊದಲು ಬ್ಯೂಟಿ. ಆಮೇಲೆ ಏನ್ ಬರ್ಬೇಕು ಪ್ರಕೃತಿ ಬಟ್ಟೆ ಕೊಡುತ್ತೆ, ಯಾವತ್ತೂ ಅದು ತಕ್ಷಣ ಹೋಗಕ್ಕೆ ಆಗೋದಿಲ್ಲ. ಅದಕ್ಕೆ ನೀನು ಕರ್ಮದ ಫಲದ ಆಸೆ ಬಿಟ್ಟು ಕರ್ಮದ ಕಡೆ ನೀನು ಕಾನ್ಸಂಟ್ರೇಟ್ ಮಾಡು. ಹಾಗೇನೆ ಅಕರ್ಮದ ಕಡೆ ಕೊಡಬೇಡ. ಅಂದ್ರೆ ಏನ್ ಮಾಡ್ಲಿಕ್ಕೆ ಅದು ಬಿಡಪ್ಪ, ಯಾಕೆ ಬಿಡು, ಮಾಡೋದೇ ಬೇಡ ಅಂತ ಯಾವತ್ತೂ ಅನ್ಕೋಬೇಡ. ಎಲ್ಲರೂ ಮಾಡಲೇಬೇಕು. ಮಾಡೋದ್ರಿಂದ ಅನೇಕ ಪಾಠಗಳನ್ನು ಕಲಿತೀವಿ. ಕೆಲವು ಕಷ್ಟ ಅನಿಸ್ತಾರೆ, ಕಲಿತೀವಿ. ಒಬ್ಬ ವ್ಯಾಪಾರ ಮಾಡಬೇಕು, ಬೆಂಗಳೂರಲ್ಲಿ ಇಟ್ಟು ಬಿಸ್ನೆಸ್ ಮಾಡ್ಬೇಕಂತಾನೆ, ಇಲ್ಲಿ ಬಂದಾಗ ಅವ್ನಿಗೆ ಭಯ ಆಗುತ್ತೆ. ಸಾಕಷ್ಟು ದುಡ್ಡು ಆಗಬೇಕು, ಸಾಕಷ್ಟು ಬಾಡಿಗೆ ಕಟ್ಟಬೇಕು, ವ್ಯಾಪಾರ ಹೇಗಾಗುತ್ತೋ ಗೊತ್ತಿಲ್ಲ, ಯಾರು ಬಂದು ನಮ್ಗೆ ಹಿಂಸೆ ಕೊಡ್ತಾರೋ ಗೊತ್ತಿಲ್ಲ. ಆದ್ರೆ ನೀನು ಸಕ್ಸಸ್ ಆಗಬೇಕು ಅಂದ್ರೆ ಆ ಎಲ್ಲ ಲೆಸನ್ಸ್ ಕಲೀಲೇಬೇಕು. ನೀನು ಇಲ್ಲಿ ಏನು ಉದ್ದೇಶ ಇಟ್ಬೇಕು? ನಾವು ಬರೀ ಗಳಿಸ್ತೀರಿ, ಸಾಕಷ್ಟು ಬರುತ್ತೆ ಅಂತ ಆಸೆ ಇಟ್ಕೋಬೇಡ. ಮನುಷ್ಯ ಯಾವಾಗ ದುಃಖಿಸ್ತಾನಂದ್ರೆ ತುಂಬಾ ಆಸೆಗಳಿಂದ ದುಃಖಿಸ್ತಾರೆ. ಈಗ ಅದೇ ಈಗ ವ್ಯಾಪಾರದ ಹೇಳ್ತೀನಿ, ಯಾರೋ ಒಬ್ಬ ಬಂದ ಇದೊಂದು 10 ಲಕ್ಷ ಸಣ್ಣ ಬಿಸ್ನೆಸ್ ಶುರು ಮಾಡ್ತಾನೆ ಅನ್ಕೊಳ್ಳಿ, ನಾನೊಂದು 20 ಲಕ್ಷ ದುಡಿತೀನಿ ಅಂತ ಅವ್ನು ಮೊದಲೇನೆ ಅನ್ಕೊಂಬಂದ್ರೆ ಏನಾಗುತ್ತೆ ಅಂದ್ರೆ ಅಕಸ್ಮಾತ್ ಅದು ಫೇಲ್ಯೂರ್ ಆಯ್ತು ಅಂದ್ರೆ ಏನಾಗುತ್ತೆ? ಅವನಿಗೆ ತುಂಬಾ ದುಃಖ ಆಗುತ್ತೆ. ಅದಕ್ಕೆ ಯಾವತ್ತೂ ತುಂಬಾ ಆಸೆ ಇಟ್ಕೋಬೇಡಿ. ನಾನು ಡ್ಯೂಟಿ ಮಾಡ್ಬೇಕು, ನಾನು ಏನಾದ್ರು ಒಂದು ಮಾಡ್ಬೇಕು, ಉದ್ಯೋಗವನ್ನು ಮಾಡಿ, ಅವಾಗ ಅದು ಖಂಡಿತ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಈ ಕೆಲವು ಮನೆಗಳಲ್ಲಿ ನೋಡ್ಬೋದು, ಕೆಲಸದವ್ರು ಇರ್ತಾರೆ, ಪರಿಚಾರಕರು ಇರ್ತಾರಲ್ಲ, ಕೆಲಸ ಮಾಡೋರು, ಕಸ ಬೆಳಿತಿರ್ತಾರೆ, ಏನೋ ಆಮೇಲೆ ಮನೆ ಕೆಲಸ ಎಲ್ಲ ಮಾಡಿಕೊಡ್ತಾರೆ. ಅವ್ರಲ್ಲಿ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ಅವ್ರನ್ನ ಎತ್ಕೊಳ್ಳೋದು, ಆಡ್ಸೋದು, ಕೃಷ್ಣ ಬಾ ಅನ್ನೋದು, ರಂಗ ಬಾ ಅನ್ನೋದು ಎಲ್ಲ ಪ್ರೀತಿಯಿಂದ ಅವ್ರ ಮಕ್ಕಳನ್ನು ಕರೀತಾರೆ. ಯಾಕೆ ಅಂದ್ರೆ ಅವ್ರು ತಮ್ಮದೇ ಕೆಲಸ, ತಮ್ಮದೇ ಮನೆ ಅನ್ಕೊಂಡಿರ್ತಾರೆ. ಯಾರು ಆ ಥರ ಕೆಲಸ ಮಾಡ್ತಾರೋ ಅವ್ರು ಸ್ಯಾಲ್ರಿ ಬಗ್ಗೆ ಆಲೋಚನೆ ಮಾಡಲ್ಲ. ಅಯ್ಯೋ ನಮ್ಮ ದಣಿ ಕೊಡ್ತಾನೆ ಬಿಡಪ್ಪ, ಸರಿಯಾಗಿ ಕೊಡ್ತಾನೆ, ನಾವು ಯಾಕೆ ಎಷ್ಟೇ ಕೊಡಲಿ ಮಾಡ್ತೀವಿ, ಅವ್ರನ್ನ ಒಳ್ಳೆ ಬಂದಿದ್ದಾರೆ ಕೊಡ್ತಾರೆ ಅಂತ. ಮುಂದೆ ಅವ್ರ ಮನೆಯಲ್ಲಿ, ಅವ್ರ ಕೆಲಸದವ್ರ ಮನೆಯಲ್ಲಿ ಯಾವುದೋ ಒಂದು ಚಿಕ್ಕ ಒಂದು ಮದುವೆ ಬರುತ್ತೆ ಅಂತ ಅವಾಗ ಅವ್ರು ಏನೋ ಒಂದು ಹೇಳ್ತಾರೆ, ನಮ್ಗೆ ಸ್ವಲ್ಪ ಸಾಲ ಏನು ತಗೊಳಪ್ಪ, ನೀವು ಇಷ್ಟೊತ್ತ ಕೊಟ್ಟೇ ಬಿಡ್ತೀನಿ, ಯಾಕೆ ಮುಂಚೆನೇ ಕೆಲಸ ಮಾಡಿದ್ದೀನಿ, ನೀನು ಚೆನ್ನಾಗಿ ಮಾಡಿದ್ಯಾ, ನಿನಗೆ ಕೊಡ್ತೀನಿ ತಗೋ ಅಂತ. ಕೆಲಸದವ್ರು ಸಿಕ್ಕಲ್ಲ, ಯಾಕೆ ಕೊಟ್ಟರು? ಅವ್ರು ಪ್ರಾಮಾಣಿಕವಾಗಿ ಮಾಡಿ. ನಮ್ಮ ಮಕ್ಕಳು ಕೂಡ ತಮ್ಮ ಮಕ್ಕಳು ಅನ್ನೋ ರೀತಿಯಲ್ಲಿ ನೋಡ್ಕೊಂಡು. ಅಂದ್ರೆ ಮನುಷ್ಯ ಸಹಜ ಡೌಟ್ ಬರುತ್ತೆ, ಕೊಡ್ತಾರೋ ಇಲ್ಲೋ, ಬರುತ್ತೋ ಇಲ್ಲೋ, ಡೌಟ್ ಪಡಬೇಡಿ ನೀವು. ಆ ವಿಶ್ವಾಸ, ಅದಕ್ಕೆ ಆತ್ಮವಿಶ್ವಾಸ ಅಂತಾರೆ. ಆತ್ಮವಿಶ್ವಾಸ ಇಟ್ಕೊಂಡು ಮಾಡ್ರಿ, ಆ ಕೆಲಸ ಮಾಡ್ತಾ ಹೋಗಿ, ಅದೇ ಬರುತ್ತೆ. ಉದಾಹರಣೆ ಕೆಲವು ಕೇಳ್ತಾರೆ, ಧ್ಯಾನ ಮಾಡ್ಬೇಕಾದ್ರೆ, ಅಲ್ಲ ಸರ್ ಆಗುತ್ತೋ ಇಲ್ಲೋ, ನನಗೆ ಸರಿ ಮಾಡೋಕ್ಕಾಗಲ್ಲ ಧ್ಯಾನ, ಮನಸ್ಸು ಕುದುರೋದಿಲ್ಲ, ಬೇಡ ಬಿಡಿ ಸರ್, ಹಾಗೆ ಬೇಡಬೇಡ, ಇವಾಗಲೇ ನೀನು ಫಲ ನೋಡಬೇಡ, ನೀನು ಬಂದು ಕೂತ್ಕೊಳ್ಳೋದು ಕಲಿ, ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತು ಎಲ್ಲ
ಈಗ ನೋಡಿ ನಿಯರ್ಲಿ 1.5 hour ಧ್ಯಾನ ಮಾಡಿ ಎಷ್ಟು ಜನ ಒಬ್ಬರೇ ಕೂತ್ರೆ ಆಗುತ್ತಲ್ಲೋ ಗೊತ್ತಿಲ್ಲ. ಆದರೆ ಇಲ್ಲಿ ಕೂತಾಗೆ ಆ ಶಕ್ತಿ ಎಲ್ಲಿಂದ ಬಂತು? ಆಟೋಮೆಟಿಕ್ ನಾವೆಲ್ಲರೂ ಕಣ್ಣು ಮುಚ್ಚಿಟ್ಬಿಟ್ಟು ಟೈಮ್ ಮಾಡಿದ್ರೆ 1.5 hour ಆಯಿತು. ಹಾಗೆ ಕೂಡ ಎಲ್ಲರ ಒಟ್ಟಿಗೆ ಹೋದಾಗೆ, ಸತ್ಯದ ಒಟ್ಟಿಗೆ ಹೋದಾಗೆ ಕರ್ಮಗಳು ಮಾಡ್ತಾ ಹೋಗಿ ಅದಕ್ಕೆ ತಕ್ಕಂತೆ ಸಿಕ್ಕೇ ಸಿಗುತ್ತೆ. ಇದೇ ನಮ್ಮ ಗುರುಗಳು ಪತ್ರಿಜಿಯವರು ಅವರ 45ನೇ ವರ್ಷದಲ್ಲಿ ಈ ವಿಚಾರ ಎಲ್ಲ ತಲೆ ತುಂಬಿಕೊಂಡು ಇದನ್ನ ಜನಕ್ಕೆ ತಿಳಿಸ್ಬೇಕಂತ ಅಂದ್ಕೊಂಡು ಮನೆಯಲ್ಲಿ ತಮ್ಮ ಮಡದಿಗೆ ಇಳಿದಾಗೆ ಅವರೊಂದು ಅಪೋಸ್ ಮಾಡಿದ್ರು. ಸಹಜ, ಯಾಕೆಂದ್ರೆ ಮಕ್ಕಳಿದ್ದಾರೆ, 2 ಹೆಣ್ಮಕ್ಳಿದ್ದಾರೆ, ಅವ್ರ ವಿದ್ಯಾಭ್ಯಾಸ ಏನು, ಅವ್ರ ಮದುವೆ ಖರ್ಚುಗಳೇನು ಎಲ್ಲ ಬರುತ್ತೆ ವಿಚಾರ. ಅವ್ರು ಹೇಳಿದ್ರು, ನೀವು ಇದು ಮಾಡ್ಕೊಂಡು ಏನು ಮಾಡ್ತೀರಾ, ನಿಮ್ಗೆ ಎಲ್ಲಿಂದ ಬರುತ್ತೆ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ಮಾಡ್ಬೇಕನ್ಸಿದ್ರೆ ಮಾಡ್ತೀವಿ. ನನಗೆ ಬಂದಿದೆ, ನಾನು ಇದೇ ಕೆಲಸ ಮಾಡೋಕ್ಕಾಗಿ ಬಂದಿದ್ದೀನಿ, ನನಗೆ ಯಾವ ಕೆಲಸ ಮಾಡಿರೋ ತೃಪ್ತಿ ಇಲ್ಲ. ಅವರಿದ್ರು ಒಂದು ಒಳ್ಳೆ ಕೆಲಸದಲ್ಲೇ ಇತ್ತು, ಒಳ್ಳೆ ಸ್ಯಾಲ್ರಿ ಇತ್ತು, ಅವ್ರಿಗೆ ಪ್ರಮೋಷನ್ ಬಂದು, ಆದರೂ ಕೂಡ ಅದ್ರಲ್ಲಿ ತೃಪ್ತಿ ಇಲ್ಲ. ನಾನು ಮೊದಲೇ ಹೇಳಿದ್ದಲ್ಲ, ಈ ತೃಪ್ತಿ ಅನ್ನೋದು ಬಹಳ ಮುಖ್ಯ. ನೀವೇನೇ ದುಡೀರಿ, ಏನೇ ಗಳಿಸಿದ್ರೆ ಆಗೋದಿಲ್ಲ, ಅದು ಬೇಕು. ನನಗೆ ಈಗ ಅನಿಸ್ತಾ ಇದೆ, ನಾನು ಇದೇ ಕೆಲಸಕ್ಕಾಗಿ ನಾನು ಹುಟ್ಟು ಬಂದಿದ್ದೀನಿ. ಇದೇನಾಗುತ್ತೆ, ನಾನು ಹೇಳಿದೆ ಆಗಲಿ, ಇನ್ನೊಂದು ಉದಾಹರಣೆ, ಸಾಯೋ ಕಾಲಕ್ಕೆ ಕೊನೆಗೆ ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದೇ ಆಗ್ತಿದೆ ಅಂತೇಳಿ. ಆದರೆ ಅದು ಶುರುವಿನಲ್ಲೇ ಗೊತ್ತಾಗಲ್ಲ. ಕೆಲವಾರು ವರ್ಷಗಳ ಕಳೆದ ಮೇಲೆ ಯಾವುದೋ ಒಂದಂಥ ಸಂದರ್ಭ, ಈಗ ನೀವು ಇವತ್ತು ಯಾರೋ ಒಬ್ಬರಿಗೆ ಹೊಸದಾಗಿ ಧ್ಯಾನಕ್ಕೆ ಬಂದಿರೋ ಅಂದ್ಕೊಳ್ಳಿ, ಒಂದು ಸಂದರ್ಭ, ಇಲ್ಲಿಂದ ನಿಮ್ಮ ಲೈಫ್ ಬದಲಾಗುತ್ತೆ. ಇಲ್ಲಿವರೆಗೆ ನಡೆದದ್ದು ಬೇರೆ, ಇನ್ನು ಮುಂದೆ ನಡೆಯೋದು ಬೇರೆ. ಹಾಗೆ ಕೂಡ ಅವರು ನಮ್ಮನ್ನೇ ಎಲ್ಲ ಸುಮಾರು 40 ವರ್ಷದ ತನಕ ಹಾಗೆ ಯಾವಾಗ ಇದ್ರ ಬಗ್ಗೆ ಜಾಸ್ತಿ ಇದು ಬಂತೋ, ಜಿಜ್ಞಾಸೆ ಬಂತೋ, ಇದು ಮಾಡಲೇಬೇಕಂತ ಬಂತು, ಕೊನೆಗೆ ಇದು ಹೌದೋ ಅಲ್ಲ ಅನ್ನೋದಕ್ಕೆ ಒಬ್ಬ ವ್ಯಕ್ತಿ ಸಿಕ್ಕರು, ಸದಾನಂದ ಯೋಗಿ ಗುರುಗಳು ಸಿಕ್ಕರು. ಅವ್ರು ಧೈರ್ಯ ತಂದಿದ್ರು, ನೀನು ಬಂದಿರೋದು ಇದೇ ಕೆಲಸಕ್ಕೆ, ನಾನು ನಿನ್ನ ನೋಡಿಕೊಂಡು 100 ವರ್ಷ ಉಟ್ಕೊಂಡು ಬಂದೀನಿ, 1000 ಕಿಲೋಮೀಟರ್ ಅಡ್ಡಾಡ್ಕೊಂಡು ಬಂದಿದ್ದೀನಿ, ಈಗ ನನ್ನ ಕೆಲಸ ಮುಗೀತು, ನಿನಗೆ ಇದನ್ನು ವಹಿಸ್ತಾ ಇದ್ದೀನಿ, ನೀನು ಮಾಡಬೇಕು, ನೀನು ಬಂದಿರೋದು ಇದಕ್ಕಾಗಿಯೇ, ನಾನು ಅದಕ್ಕಾಗಿ ನಿನ್ನ ಹುಡ್ಕಾಡ್ಕೊಂಡು ಬಂದಿದ್ದೀನಿ, ಕರ್ನೂಲಿಗೆ ಬಂದಿದ್ದೀನಿ, ನಾನು ಎಷ್ಟು ಬೆಟ್ಟ ಗುಡ್ಡಗಳ ಹಿಮಾಲಯ ಎಲ್ಲ ದಾಟಿ ಬಂದಿದ್ದೀನಿ, ನೀನು ಇದು ಕೆಲಸ ಮಾಡಬೇಕು. ಅವಾಗ ಆಯಿತು, ಅವ್ರಿಗೆ ಗೊತ್ತಾಯಿತು, ಓ ನನ್ನ ಜೀವನದ ಉದ್ದೇಶ ಇದನ್ನು ಮಾಡಬೇಕು ಅಂತ. ಆವಾಗಲಿದ್ದ ಅವ್ರು ಏನು ಮಾಡಿದ್ರು, ತಮ್ಮ ಆ ಕಾರ್ಯದ ಬಗ್ಗೆ, ಪ್ರಾಪಂಚಿಕ ಕಾರ್ಯದ ಬಗ್ಗೆ ಗಮನ ನಿಲ್ಲಿಸಿದ್ರು, ಈ ಅಧ್ಯಾತ್ಮ ಕೆಲಸ ಮಾಡ್ತಾ ನಿಂತರು. ಇವತ್ತು ಪತ್ರಿಜಿಯವರಂದ್ರೆ ಏನು ಅಂಬೋದು ಇವತ್ತು ಕೋಟ್ಯಾಂತರ ಜನನ ಗಳಿಸಿದ್ದಾರೆ, ಸಾವಿರಾರು ಮಾಸ್ಟರ್ಗಳಿದ್ದಾರೆ, ಅವ್ರು ಏನು ಹೇಳಿದ್ರು ಅದೆಲ್ಲ ಮಾಡೋರಿದ್ದಾರೆ. ಹೇಗೆ ಆಗಿದ್ದು, ಅವ್ರ ನಂಬಿಕೆ ಇಟ್ಕೊಂಡ್ಬಂದಿದ್ಕಲ್ವ, ಅವ್ರಿಗೆ ಅಷ್ಟು ಕಷ್ಟ ಆಯಿತು, ಯಾವ ಧ್ಯಾನ ಕಲಿತಾರಪ್ಪ ಫಸ್ಟ್ಗೆ, ಆ ಧ್ಯಾನ ಅಂಬೋದೇ ಗೊತ್ತಿಲ್ಲ. ನೀವು ಅವ್ರ ಕತೆ ಕೇಳಿರ್ಬೋದು, ಯಾರು ಬರ್ತಿದ್ದಲ್ಲ, ಈ ವರ್ಷ ಏನು ಹೇಳ್ತಾನೆ, ಕಣ್ಣು ಮುಚ್ಕೊಂಡು ಕುಂದಿರ್ಬೇಕಂತೆ, ರೋಗ ಹೋಗುತ್ತಂತೆ, ಹಂಗೆ ಅಂತ ಹಿಂಗೆ. ಕೊನೆಗೆ ಅವ್ರು ಏನು ಪ್ಲ್ಯಾನ್ ಮಾಡಿದ್ರು, ಈ ತರಕಾರಿ ಅದೆಲ್ಲ ಮಾರಾಟ ಮಾಡ್ತಾರೆ, ಮನೆ ಮುಂದೆ ಪುಟ್ಟಿ ಹೊತ್ಕೊಂಡು, ಏನು ಆಗಿನ ಕಾಲದ ಒಂದು 15-20 ಪುಟ್ಟಿ ಬರ್ತಾ ಇರ್ತಾನೆ ಮೋಸ್ಟ್ಲಿ. ಅವ್ರು ಏನು ಮಾಡ್ತಿದ್ರು ಬುದ್ಧಿ ಅಂತಂದರೆ, ಕೇಳ್ತಾರೆ ಏನಮ್ಮ ರೇಟ್ ಇದು, ಸರಿ 5 ರೂಪಾಯಿ kg, ಅದು ಬೇಡ ನನಗೆ ಇಡೀ ಬುಟ್ಟಿ ಕೊಟ್ಬಿಡು, ಎಷ್ಟಾಗತ್ತೆ ಹೇಳಿ. ಸರ್ ಅಷ್ಟೊಂದು ತೊಗೊಂಡು ನೀವೇನು ಮಾಡ್ತೀರಿ? ಇಲ್ಲ, ನಾನು ಸುಮ್ಮನೆ ತೊಗೊಳಲ್ಲ, ನಿಮಗೆ ಕೆಲಸ ಹಚ್ತೀನಿ ನಾನು. ಏನು ಹೇಳಿ ಸರ್? ಸರ್ ಅದಕ್ಕೆ 50 ರೂಪಾಯಿ ಕೊಟ್ಬಿಟ್ಟು ನಿಮ್ಗೆ ಕೊಟ್ಟು ಆಯ್ತು. ಈ ನಿಮ್ಮ ಕೆಲಸ ಏನು ಗೊತ್ತಾ, ಸುಮ್ಮನೆ ಕಣ್ಣು ಮುಚ್ಕೊಂಡು ಅಷ್ಟೇ, ಕಣ್ಣ ತೆಗಿಬಾರ್ದು, ಕಣ್ಣು ತೆಗೆದ್ರೆ ಮತ್ತೆ ನಿಮ್ಗೆ ದುಡ್ಡು ಕೊಡಲ್ಲ. ಕಣ್ಣು ತೆಗಿಬಾರ್ದು, ಸುಮ್ಮನೆ ಕೂತ್ಕೊಳ್ಳಿ, ಯಾವುದನ್ನ ಆಲೋಚನೆ ಮಾಡಿ ಸುಮ್ಮನೆ ಕೂತ್ಕೊಂಡು. ಈ ಗಾಳಿ ಕೊಟ್ಟು ನೋಡು, ಮೂಗ್ನೆಗಳಿಂದ ಹೊರಗೆ ಒಳಗೆ ಅದು ಸ್ವಲ್ಪ ಗಮನಿಸ್ಕೊಂತ ಕೂತ ಸರ್, ಹಿಂಗೆ ಕುಂದ್ರಿಸಿದಾಗೆ ಅವ್ರಿಗೇನೇನೋ ಬದಲಾವಣೆ, ಅವರು ಅದನ್ನೆಲ್ಲ ತಮ್ಮ ಎಕ್ಸ್ಪೀರಿಯನ್ಸ್ ಹೇಳಿದ್ರು. ಈ ಥರ ಕೆಲವಾರು ಜನಕ್ಕೆ ಮಾಡಿ ಟೆಸ್ಟ್ ಮಾಡಿ, ಓ ಇದರಲ್ಲಿ ಶಕ್ತಿ ಐತಿ, ಆನ ಅಪಾನ ಧ್ಯಾನದಲ್ಲಿ ಶಕ್ತಿ ಐತಿ ಅಂತ ಕಂಡುಕೊಂಡ್ರು. ಅವತ್ತಿಂದ ಶುರು ಮಾಡಿ. ಅದಕ್ಕೆ ಮನುಷ್ಯನಲ್ಲಿ ಆತ್ಮವಿಶ್ವಾಸ ಇರಬೇಕು. ಆತ್ಮವಿಶ್ವಾಸ ಇದ್ರೆ ನಾವು ಎಷ್ಟು ಬೇಕಾದ್ರೆ ಸಕ್ಸಸ್ ಅನ್ನ ಸಾಧಿಸಬಹುದು. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ವಾ ಧನಂಜಯ ಸಿದ್ಧ ಸಿದ್ಧೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ಎಲ್ಲವೂ ಸಕ್ಸಸ್ ಆಗುತ್ತೆ ಅಂತ ಯಾಕೆ ಆಸೆ ಇಟ್ಕೋತೀಯ? ಕೆಲವು ಫೇಲ್ಯೂರ್ ಆಗ್ತಾರೆ, ಅದು ಫೇಲ್ಯೂರ್ ಆಗಲಿ ಸಕ್ಸಸ್ ಆಗಲಿ, ಈ ಎರಡನ್ನೂ ಒಂದೇ ಭಾವದಿಂದ ಸ್ವೀಕರಿಸ್ತಾರೆ. ಬರೇ ನಮಗೆ ಜಯನೇ ಬೇಕಂತ ಸಿಕ್ಕಲ್ಲ. ಇವತ್ತು ಎಂಥ ರಾಜರಿದ್ದಾರೆ, ಅವರು ಅನೇಕ ಯುದ್ಧಗಳು ಮಾಡ್ತಾರೆ, ಕೆಲವು ಸೋಲ್ತಾರೆ, ಕೆಲವು ಗೆಲ್ತಾರೆ. ಅದು ಇದ್ರೇನೆ ಆ ಒಂದು ಮನಸ್ಥಿತಿ ಇರಬೇಕು. ಇವತ್ತು ಎಲೆಕ್ಷನ್ ರಿಸಲ್ಟ್ ಬರ್ತಾ ಇದೆ, ಗೆದ್ದೇ ಗೆದ್ದು ಇವತ್ತು ಎಲ್ಲರೂ ಹೇಳ್ತಾರೆ ಅವ್ರದ್ದು ಇವ್ರದ್ದು ಸೀಟ್ ಸೇರಿಸಿದ್ರೆ 1000 ಮೇಲೆ ಆಗುತ್ತೆ, 500 ಚಿಲ್ಲರೆ ಇರೋದು. ಆದರೆ ಎಲ್ಲರೂ ಬಂದಿದೆ, ಆ ಉತ್ಸಾಹದಿಂದ ಹೋರಾಡ್ತಾ ಇದ್ದಾರೆ. ಯಾರ್ಯಾರು ಅಂಬೋದು ಹೊರ ಪ್ರಪಂಚಕ್ಕೆ ಯಾರು ಗೊತ್ತಾಗುತ್ತೆ, ಯಾರು ಗೆದ್ರು ಯಾರು ಸೋತರು ಅಂತ.
ಆದರೆ ನಾನು ಸೋಲ್ತೀನಿ ಬಿಡಂತ ಅವ್ರು ದೂರ ಇದ್ದರೆ ಅವ್ರು ಯಾವತ್ತು MP ಆಗೋಕ್ಕಾಗಲ್ಲ, PM ಆಗೋಕ್ಕೂ ಆಗಲ್ಲ. ಬರಬೇಕು, ಮಾಡ್ತೀನಿ, ನಾನು ಅದಕ್ಕೆ ಏನು ಬೇಕೋ ಮಾಡ್ತೀನಿ, ಸಾಹಸ ಮಾಡಿ ಬರ್ತಾರೆ. ಆದ್ರೆ ಕೊನೆಗೆ ಯಾರು ಬರ್ತಾರೆ? ಈ ಕರ್ಮಯೋಗದಲ್ಲಿ ಏನು ಹೇಳಿದ್ವಿ? ಕರ್ಮಣ್ಯೇವಾಧಿಕಾರಸ್ಥೆ, ಫಲದ ಕಡೆ ಆಸೆ ಬಿಟ್ಟು ಯಾರು ಮಾಡ್ತಾನೆ ಅವನೇ ಬರ್ತಾನೆ. ಇವತ್ತು ಅವನೇ ಬಂದಾನೆ, ನಮ್ಗೆ ಯಾರಿಗೆ ಕೇಳಿಲ್ಲ ಅವನೇ ಬಂದಾನೆ. ಹೌದು ತಾನೆ? ಎಂಥ ಪ್ರೈಮ್ ಮಿನಿಸ್ಟರ್ ಸಿಕ್ಕಿದ್ದಾರೆ ಇವತ್ತು. ನಾನು ರಾಜಕೀಯ ಹೇಳ್ತಾ ಇಲ್ಲ, ಒಬ್ಬ ಯೋಗಿ ಅಂದ್ರೆ ಏನಿದೆ ಅನ್ನೋದು ಕೇಳ್ತಾ ಇದ್ದೀನಿ. ಎಷ್ಟು ಕೆಲಸ ನೋಡಿ, 200-250 ರ್ಯಾಲಿಗಳು ಮಾಡ್ದ, ಸಭೆಗಳನ್ನು ಮಾಡ್ದ. ಆ ಒಂದು ತಲೆ ಎಂತ ಬಿಸಿ ಆಗಿತ್ತು ಗೊತ್ತಲ್ಲ, ಆ ಬಿಸಿ ಒಂದು ಹೊರಗಿನ ಟೆಂಪರೇಚರ್ 50 ದಾಟಿತ್ತು, ಆ ಬಿಸಿ ಒಂದು. ಆದ್ರೂ ಕೂಡ ಒಂದು ಕೂಡ ತಪ್ಪಿಸ್ಕೊಳ್ಳಿಲ್ಲ, ಎಲ್ಲ ಕಡೆ ಮಾಡಿ ಕೊನೆಗೆ ಏನ್ ಮಾಡಿದ? ಈ ಧ್ಯಾನವನ್ನೇ ಮಾಡಿ. ಆತ 2.5-3 ತಿಂಗಳ ಓಡಾಡಿದ್ರು ಕೂಡ ಈ 2.5-3 ದಿವಸದಾಗ ಏನಿತ್ತು ಅದನ್ನೆಲ್ಲ ಕೂಲ್ ಮಾಡ್ಕೊಂಡ. ನೋಡಿ ಧ್ಯಾನದಲ್ಲಿ ಎಷ್ಟು ಪವರ್ ಇದೆ. ನಮ್ಮ ಕಣ್ಣೆದುರಿಗೆ ಇರ್ತಾರೆ, ಯಾರ್ಯಾರು ಬೇಕಿಲ್ಲ. ಆತ ಎಂದಾದ್ರೂ ಸಂಬಳದ ಬಗ್ಗೆ ಆಲೋಚನೆ ಮಾಡಿದ್ನ? ಯಾರಾದ್ರೂ ಅವತ್ತೇನಾದ್ರೂ ಈಗ 10 ವರ್ಷದ ಕೆಳಗೆ ಪ್ರೈಮ್ ಮಿನಿಸ್ಟರ್ ಆಗಿರ ಅವ್ರ ಬಳಗ ಎಲ್ಲ ಕರ್ಕೊಂಬಂದಲ್ಲಿ ಇಟ್ಕೊಂಡ್ಬಿಡ್ತದೆ. ಯಾರನ್ನೂ ಕರ್ಕೊಂಬಲ್ಲ, ಅವ್ರ ಅಮ್ಮನ್ನ ಕರ್ಕೊಂಬರ್ಲಿಲ್ಲ, ಅಷ್ಟು ವಯಸ್ಸಾದ ಅಜ್ಜಿ ಕರ್ಕೊಂಬರ್ಲಿಲ್ಲ, ಯಾರಿಗೂ ಕೆಲಸ ಕೊಟ್ಟಿಲ್ಲ. ಅವ್ರು ಯಾರ್ಯಾರು ಏನು ಕೆಲಸ ಮಾಡ್ತಾರೆ ಅದೇ ಮಾಡ್ತಾರೆ. ಈಗ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಇಂಥ ಉದಾಹರಣೆ ಸಿಗೋದು ಕೂಡ ಬಹಳ ಕಷ್ಟ. ಯಾಕಂದ್ರೆ ಸಾಮಾನ್ಯವಾಗಿ ಇರ್ತಾರೆ, ಅದರ ರಾಜಕೀಯಕ್ಕೆ ಬಂದ ತಕ್ಷಣ ಚೇಂಜ್ ಆಗುತ್ತೆ. ಆದ್ರೂ ಕೂಡ ಯೋಗಿ ಅಂದ್ರೆ ಏನಂದ್ರೆ ಅದನ್ನೇ ಹೇಳಿ, ಏನೇನು ಬರಲಿ ಅವ್ನು ಒಂದೇ ತರ ಸಮತ್ವಂ ಯೋಗ ಉಚ್ಯತೆ. ಅದು ಗೆಲ್ಲಿ ಸೋಲಿ, ಅದು ಸೋದ್ರು ಕೂಡ ಆಲೋಚನೆ ಮಾಡೋದು, ಮತ್ತೆ ಹೋಗಿ ಧ್ಯಾನ ಕುಂದ್ರು. ನನಗೇನಾಗಬೇಕಾಗಿದೆ, ನಾನು ಏನು ಜಗತ್ತಿಗೆ ಮಾಡ್ಬೇಕಂತ ಬಂದಿದ್ದೀನಿ ಅದನ್ನು ಮಾಡ್ತಾ ಇದ್ದೀನಿ. ಭಗವಂತ ಏನು ಇಚ್ಛೆ ಪಡ್ತಾನೆ ಅದು ರಿಸಲ್ಟ್ ಬರ್ತದೆ. ನಾನು ಯಾವತ್ತೂ ಆಲೋಚನೆ ಮಾಡಲ್ಲ. ಇಡೀ 25 ವರ್ಷಕ್ಕೆ ಎಷ್ಟು ಮೇಲೆ ಬಂದ ಆ ವ್ಯಕ್ತಿ ಅವನೇ ನಿಜವಾದ ಯೋಗಿ. ಯಾವ ಫೀಲ್ಡಲ್ಲಿ ಬೇಕಾದ್ರೆ ನಾವು ಅದನ್ನು ಸಾಧಿಸ್ಬೋದು ಅಂತೇಳಿ ಪತ್ರಿಜಿಯವರು ಹೇಳ್ತಾರೆ. ಅದನ್ನು ನಾವು ತಿಳ್ಕೋಬೇಕು. ಅದೇ ಸಮತ್ವಂ ಯೋಗ ಉಚ್ಯತೆ. ಯಾವಾಗಲೂ ಪಾಸ್ ಆಗ್ತಿದಂತೆ ಮಾಡೋದಲ್ಲ, ಏನೇ ಬರಲಿ ರಿಸಲ್ಟ್ ಮಾಡಬೇಕು. ಈಗ ಹೇಳಿ ವ್ಯಾಪಾರ ಫಸ್ಟ್ ಬರುತ್ತೆ, 1-2 ಸಲ ಲಾಸ್ ಆಗ್ಬೋದು. ಲಾಸ್ ಆಗೋದ್ರಿಂದ ನೀನು ಹೊಸ ಹೊಸ ಪಾಠಗಳು ಕಲಿತೀಯ. ಓ ವ್ಯಾಪಾರ ಅಂದ್ರೇನೆ, ಓ ಇಲ್ಲಿ ಜನಕ್ಕೆ ಏನು ಬೇಕು, ರೇಟ್ ಹೆಚ್ಚಿರ್ಬೇಕಾ ರೇಟ್ ಕಡಿಮೆ ಇರಬೇಕಾ, ಒಳ್ಳೆ ಕ್ವಾಲಿಟಿ ತರಿಸ್ಬೇಕಾ ಸಾಧಾರಣ ಕ್ವಾಲಿಟಿ ತರಿಸ್ಕೋಬೇಕಾ, ಅಥವಾ ಎಲ್ಲ ನಮ್ಗೆ ಇಡಬೇಕಾ, ಈಗ ಅವೆಲ್ಲ ಪಾಠಗಳು ಕಲಿತೀವಿ. ಪಾಠಗಳು ಕಲಿತ ಮೇಲೆ ಭಗವಂತ ಏನು ಹೇಳ್ತಾನೆ ಅಂದರೆ, ಯಾರು ಕಷ್ಟಪಡ್ತಾನೆ ಅವ್ನು ಉಪವಾಸ ಹಾಕಿ ಸಾಧ್ಯವೇ ಇಲ್ಲ, ಅವನು ಪರೀಕ್ಷೆ ಮಾಡ್ತಾನೆ ಅಷ್ಟೇ. ಕೆಲವು ಪಾಠಗಳು ಕಲಿಬೇಕಾಗಿತ್ತು, ಅದಕ್ಕೆ ಆ ಎಲ್ಲ ಕಷ್ಟಗಳು ಬರುತ್ತೆ. ಇದು ಆಯ್ತು ಕರ್ಮ ಸಿದ್ಧಾಂತ. ಅಂದ್ರೆ ನಾವು ಕರ್ಮ ಹ್ಯಾಕ್ ಮಾಡಬೇಕು ಅಂತ ತಿಳ್ಕೊಬೇಕು. ಯಾಕೆ ಕರ್ಮ ಸಿದ್ಧಾಂತ ಬಹಳ ಚೆನ್ನಾಗಿ ತಿಳ್ಕೊಬೇಕಂದ್ರೆ, ಇಲ್ಲಿ ಕರ್ಮ ಇಲ್ಲ ಯಾರು ಬದುಕಕ್ಕೆ ಸಾಧ್ಯ ಇಲ್ಲ. ಇವತ್ತು ಸುಮ್ಮನೆ ಮಾತಾಡ್ತಾ ಇದೀವಿ ಅಂದ್ರೆ ಕೂಡ ಅದು ಒಂಥರ ಕರ್ಮನೇ. ಖಾಲಿ ಕೂತೀವಂದ್ರೂ ಅದು ಒಂಥರ ಕರ್ಮನೇ. ಆದರೆ ಖಾಲಿ ಕೂತೀವಿ ಯಾಕೆ ಕರ್ಮ ಅಂದರೆ, ಕಾಲು ಕೈ ಅಲ್ಲಾಡ್ತಿರ್ತೀವಿ, ಕಣ್ಣು ತಕ್ಕೊಂಡಿರ್ತೀವಿ, ಏನೇನೋ ವಿಚಾರಗಳು ಬರ್ತಾ ಇರ್ತವೆ. ಕರ್ಮ ಅನ್ನೋದು ಒಂದೇ ಒಂದು ಕ್ರಿಯೆ ಇದೆ, ಅದು ಧ್ಯಾನ. ಅದು ಕೂಡ ಭಗವದ್ಗೀತೆಯಲ್ಲಿ ಬರುತ್ತೆ. ಕರ್ಮಣ್ಯ ಕರ್ಮಯ ಪಶ್ಯೇ ಅಕರ್ಮಣಿ ಚ ಕರ್ಮಣಿ. ಕರ್ಮ ಅಲ್ಲದ ಕರ್ಮ. ಯಾಕೆ? ಅದನ್ನು ಕೈಯಿಂದ ಮಾಡಂಗಿಲ್ಲ, ಕಾಲಿಂದ ಮಾಡಂಗಿಲ್ಲ, ಕಣ್ಣಿಂದ ಮಾಡಂಗಿಲ್ಲ, ಏನು ಯಾವುದೇ ಅವಯವ ಉಪಯೋಗಿಸಂಗಿಲ್ಲ. ಆಲೋಚನೆ ಮಾಡಿ, ನೀವು ಅಲ್ಲಿಂದ ಹೋಗಿ ಒಂದು ಗ್ಲಾಸ್ ಎತ್ಕೊಂಡ್ ಬರ್ಬೇಕಂದ್ರೆ ನೀವು ಹೋಗ್ಬೇಕು, ತರಬೇಕು. ಏನು ಮಾಡ್ಬೇಕಂದ್ರೂ ಬೇಕು. ಈಗ ಒಬ್ರಿಗೆ ಫೋನ್ ಮಾಡ್ಬೇಕಂದ್ರೆ ನಾವು ಕಣ್ ತಗಬೇಕು, ಬಾಯಿ ತಗೋಬೇಕು, ಮೊಬೈಲ್ ತೊಗೊಂಡು ಹೇಳ್ಬೇಕು. ಈ ಧ್ಯಾನ ಹೇಗಿದೆ ನೋಡಿ, ನೀವೇನು ಮಾಡದೇ ಇರೋದೇ ಧ್ಯಾನ. ಹೇಳ್ಬೇಕಂದ್ರೆ ಫಸ್ಟ್ ಬಂದಾಗ ಕೇಳ್ತಾರೆ, ಏನು ಸರ್ ಧ್ಯಾನ, ಏನು ಮಾಡದೇ ಇರೋ ಧ್ಯಾನ ಅಂದ್ರೆ ಕಾಡ್ಬಿಡಿ ಸರ್, ನಾನು ಏನು ಮಾಡಿಲ್ಲ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಇಲ್ಲ, ಆಗಲ್ಲ. ನಿನ್ನ ಕೈ ಕಾಲು ಕಟ್ಟಿ ಹಾಕಿದ್ಯಾ, ನಿನ್ನ ಮನಸ್ಸನ್ನು ಕಟ್ಟಿ ಹಾಕಿದ್ಯಾ, ಕೇವಲ ನಿಮ್ಮ ಉಸಿರಾಟ ಕಡೆ ಗಮನ. ಅದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಹೊತ್ತಿಗೆ. ಯಾವಾಗ ನೀನು ಅದರೊಟ್ಟಿಗೆ ಒಂದಾಗ್ತೀವೋ ಅದು ಕೂಡ ಮತ್ತೊಂದು. ಅಂದರೆ ಖಾಲಿ ಇದು ಕರ್ಮ. ಈ ಕರ್ಮದಿಂದ ಭಾಳ ಫಲ ಸಿಗುತ್ತೆ. ಈ ಬೇರೆ ಕರ್ಮ ಎಲ್ಲ ಏನಾದರೂ ಒಂದು ಗಳಿಸುತ್ತೆ, ಇದಂಗಲ್ಲ, ಎಲ್ಲವನ್ನೂ ಗಳಿಸುತ್ತೆ. ಈ ಕರ್ಮ ಮಾಡಬೇಕು. ಈ ಕರ್ಮ ಅಂದ್ರೇನು? ಈ ಧ್ಯಾನವನ್ನು ಕಲಿಬೇಕು. ಎಷ್ಟೆಷ್ಟು ಇದ್ರ ಒಳಗೆ ಹೋಗ್ತೀವಿ, ಎಷ್ಟೆಷ್ಟು ಆಳವಾಗಿ ಹೋಗ್ತೀವೋ ಅವ್ರಿಗೆ ಅಷ್ಟು ಲಾಭ. ಯಾರೇನು ಕೇಳಲ್ಲ. 25 ಮಂದಿ ಕೇಳಲ್ಲ, ಏನಪ್ಪ ಇಷ್ಟು ವರ್ಷದಿಂದ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಅವ್ರೇನು ಕೇಳಲ್ಲ. ನೀನು ಅನುಭವ ಹೇಳ ಅಂತ ಹೇಳ್ತಾರೆ ಅಷ್ಟೇ. ಯಾರು ಎಂದೋ ರಿಪೋರ್ಟ್ ಮಾಡೋದೇ ಇಲ್ಲ ಅವರು. ಅದು ಗ್ರೇಟ್ನೆಸ್ ಅಂತ ವ್ಯಕ್ತಿ ಅವ್ರು ನಮ್ಮ ಕಣ್ಣೇರಿರ್ಬೋದು. ಇಂಥವರೆಲ್ಲ ಏನು ಯೋಗಿಗಳಾಗ್ತಾರಲ್ಲ, ಈ ಯೋಗಿಗಳಾದವರೆಲ್ಲ ಇದೇ ಕೆಲಸ ಮಾಡೋದು. ಏನೋ ಫಲದ ಬಗ್ಗೆ ಆಸೆ ಬಿಟ್ಟು ಮಾಡ್ತಾರೆ. ಹಾಗಾಗಿ ಅವರು ಉನ್ನತ ಸ್ಥಾನವನ್ನು ಅಲಂಕರಿಸ್ತಾರೆ. ತಪಸ್ಯಭ್ಯಧಿಕೋ ಯೋಗಿ ನಾನಿಭ್ಯೋಪಿ ಮತೋಧಿಕ
ಧರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ಈ ಪ್ರಪಂಚದಲ್ಲಿ ಸಾಕಷ್ಟು ಪುಸ್ತಕಗಳು ಓದರದ ಭಾಳ ಬಂದಿಲ್ಲ, ನಾನು ಭಾಳ ಪುಸ್ತಕ ಓದ್ತಾರೆ, ಅವರು ಒಂದು ಗುಂಪಿದೆ. ಹಾಗೇನೆ ಭಾಳ ಕೆಲಸ ಮಾಡೋರು ಇರ್ತಾರೆ. ಈಗ ಎಲೆಕ್ಷನ್ ನಿಂತವ್ರು ಕಡಿಮೆನ ಕೆಲಸ, ರಾತ್ರಿ ನಿದ್ದೆ ಎಲ್ಲ ಬಿಟ್ಟು ಮಾಡಿ ಅವರು ಇದ್ದಾರೆ, ತುಂಬ ಕೆಲಸ, ಹಗಲು ಬೇರೆ ರಾತ್ರಿ ಬೇರೆ, ಮೀಟಿಂಗ್ಸ್ ಬೇರೆ, ಅವರು ಒಟ್ಟಲ್ಲಿ ಇದ್ದೇ ಇರ್ತಾರೆ. ಇನ್ನು ಕೆಲವರು ಇರ್ತಾರೆ, ನೀವು ಯಾವ್ದಾರು ಒಂದು ಲೆಟರ್ ತೊಗೊಂಡು ನೋಡಿ, ಅಂದ್ರೆ ಅಧ್ಯಕ್ಷ ಆಗಿರ್ತಾರೆ, ಒಂದು ಸೆಕ್ರೆಟರಿ ಆಗಿರ್ತಾನೆ, ಒಂದು ಖಜಾಂಚಿ ಆಗಿರ್ತಾರೆ, ಏನೋ ಒಂದು ಆಗಿರ್ತಾನೆ, ಡೈರೆಕ್ಟ್ ಆಗಿರ್ತಾರೆ, ಅಟ್ಲೀಸ್ಟ್ ಏನೋ ಕೆಲಸ ಬೇಕಾದಷ್ಟು ಕೆಲಸ ಮಾಡ್ತಾರೆ. ಇನ್ನೂ ಕೆಲವರು ಇದ್ದಾರೆ, ಇನ್ನು ಕೆಲವರು ಇದ್ದಾರೆ ತಪಸ್ ಮಾಡ್ತಾ ಇರ್ತಾರೆ. ಈ ರಾವಣ ಇದ್ದ, ಹಿರಣ್ಯಾಕ್ಷ ಇದ್ದ, ಇಂಥ ಘೋರ ತಪಸ್ ಮಾಡಿದ್ರೆ ಅವರೊಂದು ತಪಸ್ ಯಾರು ಮಾಡಿಲ್ಲ, ಕಡಿಮೆ ಅವ್ರು ಮಾಡಿದ್ರು. ಆದರೆ ಅವ್ರಲ್ಲಿ ಇದ್ದದ್ದು ಒಂದೇ ದೋಷ ಏನಂದ್ರೆ, ಆ ತಪಸ್ಸಿಗೆ ಅವ್ರು ಏನು ಕೇಳ್ಕೊಂಡ್ರು, ಜಗತ್ತಿಗೆ ಕೇಳ್ಕೊಳ್ಳಿಲ್ಲ, ತಮಿಗೆ ಕೇಳ್ಕೊಂಡು ನನಗೆ ಅದಾಗಬೇಕು, ವಸ್ತು ಹೊರಗೆ ಸಾಯ್ಬಾರ್ದು, ವಸ್ತು ಒಳಗೆ ಸಾಯ್ಬಾರ್ದು, ಹಗಲತ್ತು ಸಾಯ್ಬಾರ್ದು, ರಾತ್ರಿ ಸಾಯ್ಬಾರ್ದು, ಈ ಥರದ್ದೆಲ್ಲವೂ ಕೇಳ್ಕೊಂಡ್ರು. ಆದರೆ ಏನಾಯಿತು, ಈ ಮೂವರು ಗುಂಪು ನಾನು ಹೇಳೋದು, ಹೆಚ್ಚು ಜ್ಞಾನಿಗಳಂತ ಏನು ಪುಸ್ತಕ ಓದಿದಾರಲ್ಲ ಅವರು ಇರ್ಬೋದು, ಹೆಚ್ಚೆಚ್ಚು ಕೆಲಸ ಮಾಡೋರು ಇರ್ಬೋದು, ಹೆಚ್ಚೆಚ್ಚು ಈ ತಪಸ್ ಮಾಡೋರು ಇರ್ಬೋದು. ಅದು ಯಾತಕ್ಕೆ ಮಾಡ್ತೀವಿ, ಯಾವ ಉದ್ದೇಶದಿಂದ ಮಾಡ್ತೀವಿ ಅನ್ನೋದು ತುಂಬ. ಅದಕ್ಕೆ ಇವ್ರು ಯಾರು ಶ್ರೇಷ್ಠರಲ್ಲ ಅಂತ ಹೇಳ್ತಾರೆ ಕೃಷ್ಣ. ಯಾರಾಗಿದ್ರು ಶ್ರೇಷ್ಠ, ಯಾರು ಯೋಗಿ ಆಗ್ತಾನೋ ಅವನು ಶ್ರೇಷ್ಠ. ಏನಾಗಿದ್ರು ಯೋಗಿ ಅಂತ ಹೇಳಿದ್ನಲ್ಲ, 2-3 ಲಕ್ಷ ಹೇಳಿದ್ವಿ. ಅವನೇನೋ ಕರ್ಮ ಮಾಡಬೇಕಿದ್ರೆ ಯಾವುದೇ ಫಲದ ಆಸೆ ಇಲ್ಲ. ಆಮೇಲೆ ಎರಡನ್ನು ಸಮವಾಗಿ ಮಾಡ್ತಾನೆ, ಫೇಲ್ಯೂರ್ ಇರಲಿ ಸಕ್ಸಸ್ ಇರಲಿ ಎರಡನ್ನು ಸಮವಾಗಿ ಮಾಡ್ತಾನೆ. ಕರ್ಮ ಯಾವ ರೀತಿ ಮಾಡ್ತಾನೆ, ಇದು ಭಗವಂತನಿಗೆ ಅರ್ಪಣೆ ಆಗಲಿ ಅಂತ ಮಾಡ್ತಾನೆ, ಇದು ಸಮಾಜಕ್ಕೆ ಅರ್ಪಣೆ ಆಗಲಿ ಅಂತ ಮಾಡ್ತಾನೆ. ಈ ಎಲ್ಲ ಗುಣಗಳು ಯಾರಲ್ಲಿ ಇರುತ್ತೋ, ಯಾರು ಏನಂದ್ರೂ ಕೂಡ ಅವರು ತನ್ನ ಒಂದು ಪ್ರಶಾಂತತೆಯನ್ನು ಕಳ್ಕೊಳ್ಳೋ ಅಂಥವನಿಗೆ ಯೋಗಿ ಅಂತ. ಅದನ್ನಾಗಲಿಕ್ಕಾಗಿ ನಾವಿವತ್ತು ಇಲ್ಲೆಲ್ಲರೂ ಸೇರ್ತಾ ಇದ್ದೀವಿ, ಆಗಾಗ ಸೇರ್ತಾ ಇದ್ದೀವಿ. ಯಾಕೆ ಅಂದರೆ ಈ ಯೋಗಿ ಆತ, ನೀವು ಈ ಯೋಗಿ ಆದಂದ್ರೆ ಅವನಿಗೆ ಯಾವ ದುಃಖನೂ ಇರೋದಿಲ್ಲ, ಯಾವ ಕಷ್ಟ ಕೂಡ ಇರೋದಿಲ್ಲ, ಸಮಸ್ಯೆಗಳು ಇರೋದಿಲ್ಲ. ಆದರೆ ಆ ಸ್ಥಿತಿಗೆ ಬರಬೇಕು. ಹಾಗಾದ್ರೆ ಬರ್ತೀವೋ ಇಲ್ಲ ಸರ್, ಯಾಕೆ ಬಿಟ್ಬಿಡಿ ಸರ್, ಗ್ಯಾರಂಟಿ ಇಲ್ಲ ಅಂದ್ರೆ ನೀವು ಎಷ್ಟೆಷ್ಟು ಮಾಡ್ತೀರ ಅಷ್ಟು ಸಕ್ಸಸ್ ಇದೆ. ಇದೇ ಭಗವದ್ಗೀತೆಯಲ್ಲಿ ಅರ್ಜುನ ಅದೇ ಕೇಳ್ತಾನೆ, ಹೌದಪ್ಪ ನೀನು ಹೇಳ್ತೀಯಾ ಯೋಗ ಮಾಡು ಅಂತ ಹೇಳ್ತೀಯಾ, ಅದಕ್ಕೂ ಒಂದು ಶ್ಲೋಕ ಇದೆ, ಓದ್ಬಿಟ್ಟು ಎಲ್ಲರೂ ಒಂದ್ಸರಿ ಕೇಳ್ತಾನೆ. ಚಂಚಲಮ್ಮಿ ಮನಃ ಕೃಷ್ಣ ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಕ್ಷರಂ. ಕೃಷ್ಣ ನೀನು ಕಣ್ಮುಚ್ಕೊಂಡು ಕೂತ್ಕೊಂಡು ಯಾವುದನ್ನು ಆಲೋಚನೆ ಮಾಡಬೇಡ, ಕೇವಲ ಶ್ವಾಸವನ್ನು ಗಮನಿಸು ಅಂತ ಹೇಳ್ತಾ ಇದೆಯಾ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ. ಎಷ್ಟಂದ್ರೆ ಇನ್ನು ಏನಾದ್ರು ಕೆಲಸ ಒಂದು ಗುಡ್ಡ ಹೊತ್ಕೊಂಡ್ ಬರ್ತೀನಿ, ಇದೈತು ನನ್ನ ಕೈಲಿ ಆಗ್ತಾ ಇಲ್ಲ, ಹ್ಯಾಗೆ ಮಾಡಲಿ, ನನಗೆ ಸಾಧ್ಯ ಇಲ್ಲ. ಯಾವಾಗ ನಾನು ಆಲೋಚನೆ ಮಾಡಬಾರ್ದು, ನಾವು ಭಾಳ ಆಲೋಚನೆ ಬರ್ತದವು. ನನ್ನ ಕೈಲಿ ಇದು ಸಾಧ್ಯನೇ ಇಲ್ಲ. ಎಷ್ಟು ಕಷ್ಟ ಇದೆ ಅಂದರೆ ಗಾಳಿನ ಕಟ್ಟಿ ಹಾಕಿದಷ್ಟು ಕಷ್ಟ ಇದೆ. ಗಾಳಿನ ಕಟ್ಟಿ ಹಾಕಕ್ಕಾಗತ್ತಾ, ಆ ಗಾಳಿ ಕಟ್ಟಿ ಹಾಕೋದು ಎಷ್ಟು ಕಷ್ಟನೋ ಅಷ್ಟು ಕಷ್ಟ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ, ಅಸಂಶಯಂ ಮಹಾಭಾವೋ ಮನೋ ದುರ್ನಿಗ್ರಹಂ ಚಲ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ನೀನು ಹೇಳೋ ಮಾತು ಒಪ್ಪಿದ್ದೀನಿ ಅರ್ಜುನ, ನಮಗೂ ಮತ್ತೆ ಇಷ್ಟೆಲ್ಲ ಕಷ್ಟ ಅನಿಸ್ತಾ ಇರ್ತದೆ, ಸುಲಭದ ಮಾತಲ್ಲ ನೀನು ಹೇಳೋದು. ಆದರೆ ಬೈ ಪ್ರಾಕ್ಟೀಸ್, ದಿನ 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 ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆಲ್ಲ ಬರುತ್ತೆ. ಆ ಪ್ರಾಕ್ಟೀಸ್ ಜೊತೆ ಇನ್ನೊಂದು ಇದೀವಿ, ವೈರಾಗ್ಯ. ವೈರಾಗ್ಯ ಅಂದ್ರೆ ಏನಂದ್ರೆ, ಕೆಲವರಿಗೆ ಆಶ್ಚರ್ಯ ಅನ್ಸುತ್ತೆ, ಪತ್ರಿಜರು ನೋಡಿರೋ ವೈಭೋಗ ಹೇಳಿದ್ರೆ ಇವರೇನು ವೈರಾಗ್ಯ ಹೇಳ್ತಾರಲ್ಲ, ಆ ವೈಭೋಗವನ್ನು ಪಡಿಲಿಕ್ಕೆ ಕಣ್ಣು ಮುಚ್ಕೊಂಡ್ರೆ ನಿಮ್ಗೆ ವೈರಾಗ್ಯ. ನಾನು ಇಲ್ಲಿ ಕೂತ್ಕೊಂಡು ಯಾವುದೋ ಸಿನಿಮಾದ ಬಗ್ಗೆ ಆಲೋಚನೆ ಮಾಡಿದೆ, ಇನ್ನೊಂದ್ರ ಬಗ್ಗೆ ಆಲೋಚನೆ ಮಾಡಿದೆ, ಇಲ್ಲ, ಅಲ್ಲಿ ಯಾಕೆ ಅದು ವೈರಾಗ್ಯ ಇರುತ್ತೆ. ಯಾವುದೇ ವಿಚಾರದ ಬಗ್ಗೆ ರಾಗ ಇರಬಾರ್ದು, ರಾಗ ಇಲ್ಲದೆ ವೈರಾಗ್ಯ. ದ್ವೇಷ ಮಾಡೋದು ಕೂಡ ಬೇಡ, ಅಲ್ಲಿ ರಾಗ ಇರಬಾರ್ದು. ನನಗೆ ಅದು ಬೇಕಿತ್ತು, ಇದು ಬೇಕಿತ್ತು, ಊಟದ ಜ್ಞಾಪಕ ಬಂತು, ಆಫೀಸಿನ ವ್ಯಾಪಾರದ್ದು ಯಾವುದೇ ಇರಬಾರ್ದು. ನೀನು ಆ ಕುಂತಾಗ ಮಾತ್ರ ನೀನು ಅದನ್ನು ಪಾಲಿಸ್ತೆ ಅಂದರೆ ನಿನ್ನ ಕಣ್ತಾಗಿದ್ದ ಉಳಿದ 23 ತಾಸು ಏನಿರುತ್ತಲ್ಲ, ಏನು ಬೇಕಾಗ್ತವೆ ಆರಾಮಾಗಿರೋ ಮಜವಾಗಿರೋ ಅಂತ ಹೇಳ್ತಾರೆ. ವೈಭೋಗ ಜ್ಞಾನಭೂತ ಒಂದೇ ಅವೆಲ್ಲ ಮರಿಬೇಕು, ಅದಕ್ಕೆ ವೈರಾಗ್ಯ ಅಂತ ಹೇಳ್ತಾರೆ. ಇದನ್ನು ನಾವು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಇದನ್ನು ಮಾಡಬೇಕು. ಇದು ಯಾಕೆ ಭಗವದ್ಗೀತೆಯನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಎಲ್ಲ ಮಾತುಗಳ ಕೃಷ್ಣ ಅವಾಗಲೇ ಹೇಳಿದ್ದಾನೆ. ಮಂದಿಗೆ ಯಾವಾಗಪ್ಪ ಅದ್ರ ಬಗ್ಗೆ ನಂಬಿಕೆ ಬರುತ್ತಂದರೆ, ನಮ್ಗೆ ಯಾರಾದರೂ ದೇವ್ರು ಹೇಳಿದ್ದಾನೆ ಅಂದರೆ ನಂಬಿಕೆ ಬರುತ್ತೆ. ಸಾಮಾನ್ಯವಾಗಿ ಏನಿದೆ, ಕೆಲವೆಲ್ಲ ದೇವ್ರು ಹಿಂಗೆ ಇರ್ಬೋದು, ಹಿಂಗೆ ಹೇಳಿದ್ದಾನೆ ಅಂತೇಳಿ ನಾವೆಲ್ಲ ಕಲ್ಪನೆ ಮಾಡ್ತೇವೆ. ಆದರೆ ಅದು ಏನು ಹೇಳಿದ್ದಾನೆ ಅದೇ ಬುಕ್ ರೂಪದಲ್ಲಿ ಅದು ಓದಿ ಅಂದರೆ ಯಾರು ಓದಲ್ಲ.
16 ದೀಪ ಹಚ್ಚಬೇಕು, 18 ದೀಪ ಹಚ್ಚಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಎಷ್ಟೋ ಮಾಡ್ತೀವಿ. ಯಾರೋ ಪಕ್ಕದ ಮನೆಯವ್ರು ಮಾಡಿದ್ರೆ ಈ ಕಾಲದಲ್ಲಿ ಅದು ಮಾಡ್ಬೇಕಂತೆ, ಮಾಡಿದ್ರೆ ಒಳ್ಳೇದಂತೆ. ಇವೆಲ್ಲ ಅಂತೆ ಕಂತೆ. ಆದರೆ ನಿಜವಾಗಿ ಇಲ್ಲಿ ಪ್ರಯೋಗಾತ್ಮಕವಾಗಿ ಇಲ್ಲಿ ಕಣ್ಣಿಗೆ ಕಾಣಬೇಕಾದ್ರೆ ಧ್ಯಾನಕ್ಕೆ ಬನ್ನಿ. ನೀವೇನು ಅನ್ಕೊಂತಿರೋದು ಎಲ್ಲೂ ಕೂಡ ಸಾಧ್ಯವಾಗ್ತಾ ಇದೆ. ತುಂಬ ಜನ ಇದನ್ನು ಅನುಭವಿಸಿ ಹೇಳ್ತಾ ಇದ್ದಾರೆ. ಪತ್ರಿಜಿಯವರೊಬ್ಬರೇ ಇದ್ರೆ ಇವತ್ತು ಸಾಕಷ್ಟು ಮಂದಿ ಪತ್ರಿಜಿಯವರಾಗಿರ್ತಾರೆ, ಸಾಕಷ್ಟು ಮಂದಿ ಎಲ್ಲರೂ ಹೇಳ್ತಾ ಇದ್ದಾರೆ. ಅಷ್ಟು ಸತ್ಯ ಇದರಲ್ಲಿದೆ, ಇದನ್ನು ಮಾಡಬೇಕು ಅಂತೇಳಿ ಪತ್ರಿಜಿಯವರು ಹೇಳ್ತಿದ್ದಾರೆ. ಅದಕ್ಕೇನೆ ಇದಕ್ಕೆ ಯೋಗ ಸಿದ್ಧಾಂತ ಅಂತೇಳಿ. ಇದರಲ್ಲಿ ಇನ್ನೊಂದು ಬರುತ್ತೆ, ಧ್ಯಾನ ಮಾಡಲಿಕ್ಕೆ ಏನು ನಾವು ಸ್ಥಿತಿಯಲ್ಲಿರಬೇಕು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಧ್ಯಾನ ಮಾಡ್ತೀನಿ ಸರ್, ಒಂದು ಕಣ್ಣು ಮಾಡ್ತೀನಿ ಕೂತ್ಕೊಳ್ತಾರೆ ನಿದ್ದೆ ಬರುತ್ತೆ ಸರ್. ನಾನು ಧ್ಯಾನ ಮಾಡಿ ಕೂತ್ಕೊಂಡು ನಿದ್ದೆ ಬರುತ್ತೆ ಸರ್. ನಿದ್ದೆ ಬರುತ್ತೆ, ಏನು ಬರುತ್ತಪ್ಪ? ನಿದ್ದೆನೇ ಬರುತ್ತೆ. ಎಷ್ಟು ತಿನ್ನಬೇಕು ಅಷ್ಟು ತಿನ್ನಬೇಕು. ಹಿತವಾಗಿ ಮಿತವಾಗಿ ತಿನ್ನಬೇಕು. ಮಿತ ಹಿತವಾಗಿ ತಿನ್ನಬೇಕು, ಹಿತವಾದ ತಿನ್ನಬೇಕು. ಆರೋಗ್ಯಕ್ಕೆ ಯಾರು ಒಳ್ಳೆಯದು. ಅದರಲ್ಲಿ ವಿಶೇಷವಾಗಿ ಸಸ್ಯಾಹಾರವನ್ನು ಸೇವಿಸ್ಬೇಕಂತ ನಾನು ನಮ್ಮ ಸಂಸ್ಥೆ ಸಸ್ಯಾಹಾರವನ್ನು ಸೇವಿಸ್ಬೇಕು. ಆಮೇಲೆ ಎಷ್ಟೊತ್ತು ಮಲಗಬೇಕು ಅಷ್ಟೊತ್ತು ಮಲಗಬೇಕು, ಎಷ್ಟೊತ್ತು ಎಚ್ಚರ ಇರಬೇಕು ಅಷ್ಟೊತ್ತು ಎಚ್ಚರ ಇರಬೇಕು, ಎಷ್ಟು ಕೆಲಸ ಬೇಕೋ ಅಷ್ಟು ಮಾಡಬೇಕು. ನಾನು ಭಾಳ ಮಾಡ್ತೇನೆ ದಿನದ 20 ತಾಸು ಓಡಾಡ್ಕೊಂಡು ಮಾಡ್ತಾ ಇದ್ರೆ ಏನಾಗುತ್ತೆ, ಶರೀರ ಪೂರ್ತಿ ಇದ್ದಾಗ ನಾನು ಧ್ಯಾನ ಮಾಡೋದು ಕೂಡ ಆಗುತ್ತಿಲ್ಲ. ಅದಕ್ಕೆ ಅದು ಮುಂದಿನ ಸ್ಥಿತಿ ಯಾರಿಗೆ ಹೊಸ್ದಾಗಿ ಹೇಳ್ತಿದ್ದೀನಿ ನಾವು ಮಾಡಬೇಕಂದ್ರೆ ಇವೆಲ್ಲ ಪಾಲನೆ ಮಾಡಲೇಬೇಕು. ಯುಕ್ತಾಹಾರ ಮಿತಾಹಾರ ತಗೊಳ್ಳಿ, ಮಿತವಾಗಿಯೇ ಕೆಲಸ ಮಾಡಿ. ಯಾಕೆ ಅಂದರೆ ಬರೀ ಶಾರೀರಿಕವಾಗಿ ಇದಲ್ಲ, ಅನೇಕಾರು ಕೆಲಸಗಳನ್ನು ಮಾಡಿದಾಗ ಏನಾಗುತ್ತೆ, ಅನೇಕಾರು ವಿಚಾರಗಳು ತಲೆಯಲ್ಲಿ ಬರ್ತಾರೆ. ಬೇರೆ ವಿಚಾರಗಳು, ಸಕ್ಸಸ್ ಆಗುತ್ತೋ ಇಲ್ಲೋ, ಅದನ್ನ ಯಾಕೆ ಹೋದೋ, ಇದನ್ನ ಯಾಕೆ ಮಾಡಿ, ಅವ್ನು ಯಾಕೆ ದುಡ್ಡು ಕೊಟ್ಟು, ಇಂಥವೆಲ್ಲ ಬರುತ್ತೆ ವಿಚಾರಗಳು. ಒಂದು ಲಿಮಿಟೆಡ್ ಆಗಿ ಕೆಲಸ ಇಟ್ಕೊಂಡು. ಇವತ್ತು ಮನುಷ್ಯನ ಆಸೆ ಏನಂದರೆ ಸಕ್ಸಸ್ ಅಂದ್ರೆ ಏನು ಅಂದ್ಕೊಂಡಿದ್ರೆ ಮೊದಲೇ ನಾವು ತಾಯ್ತಾರೆ. ಯಾರು ಹೆಚ್ಚು ದುಡ್ಡು ಗಳಿಸ್ತಾರೋ, ಯಾರು ಹೆಚ್ಚಿನ ಅಧಿಕಾರ ಗಳಿಸ್ತಾರೋ ಅವ್ರು ಸಕ್ಸಸ್ ಅಂತ ಅನ್ಕೊಂಡು ಅದನ್ನು ಒಂದು ತಲೆ ಕರೆದಾಕ್ತಾರೆ. ಅವ್ರು ಅಷ್ಟೆಲ್ಲ ದುಡ್ದಿರ್ತಾರ, ಅಷ್ಟೆಲ್ಲ ಪರಿಹರಿಸಿರ್ತಾರ, ಇದು ಮಾತ್ರ ಯಾವಾಗಲೂ ಬಿಸಿ ಇರುತ್ತೆ. ಸರಿಯಾಗಿ ನಿದ್ದೆ ಬರಲ್ಲ, ನಿದ್ದೆ ಮಾಡೋಕ್ಕೂ ಒಂದು ಮಾತ್ರೆ, ತಿಂದು ಜೀರ್ಣ ಆಗೋಕ್ಕೂ ಒಂದು ಮಾತ್ರೆ, ಎಲ್ಲವಕ್ಕೂ ಮಾತ್ರೆ. ಅದು ಅಲ್ಲ, ಯಾವುದೇ ಮಾತ್ರೆ ಇಲ್ಲದೆ ನಾವು ಆಹಾರ ಸೇವಿಸ್ತಾ ಇದೆಲ್ಲ ಮಾಡ್ಕೊತ ಇದ್ರೆ ಯಾವ ಮಾತ್ರೆನೂ ಬೇಕಿಲ್ಲ, ಯಾವ ಕಷ್ಟವಿಲ್ಲ, ಈ ಬಿಸಿಯಾದಂಥ ಸಮಸ್ಯೆ ಕೂಡ ಇಲ್ಲ. ಧ್ಯಾನ ಮಾಡ್ತೀವಿ ಕರೆಕ್ಟು. ಧ್ಯಾನದ ಜೊತೆಗೆ ಸತ್ಸಂಗ ಮಾಡಿ ಪುಸ್ತಕ ಓದಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ಜ್ಞಾನ ಅನ್ನೋದು ತುಂಬ ಮುಖ್ಯ. ಧ್ಯಾನ ಎಷ್ಟು ಮುಖ್ಯನೋ ಜ್ಞಾನ ಮುಖ್ಯ. ಈ ಸುಮ್ಮನೆ ಧ್ಯಾನ ಮಾಡ್ತಾ ಇರ್ತೀವಿ ಅಂದ್ಕೊಂಡು ಯಾಕೆ ಮಾಡ್ತೀವಿ ಗೊತ್ತವ್ರೆ ಕ್ವಶನ್ ಬರುತ್ತೆ, ಯಾಕೆ ಕೂತ್ಕೊಂಡಿದ್ದೀನಿ ನಾನು ಅಂತ. ಅದಕ್ಕೆ ಜ್ಞಾನ ಬೇಕು. ಜ್ಞಾನ ಜೊತೆ ಇಷ್ಟೊತ್ತು ನಾವು ಇದೆಲ್ಲ ಕೇಳ್ತೀವಿ, ಇದೆಲ್ಲ ಮಾಡಲಿಕ್ಕೆ ಇದನ್ನೆಲ್ಲ ಸಾಧಿಸ್ತೀವಿ. ಅದಕ್ಕೆ ಜ್ಞಾನದ ಬಗ್ಗೆ 2 ಶ್ಲೋಕ ಬರ್ತಾವೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಯ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಈ ಪ್ರಪಂಚದಲ್ಲಿ ಯಾರು ದೊಡ್ಡದಿದೆಯಾ ಅಂದ್ರೆ ಜ್ಞಾನ. ಯಾರು ಜ್ಞಾನಕ್ಕೆ ಪ್ರಿಫರೆನ್ಸ್ ಕೊಡ್ತಾರೋ ಅವ್ರ ಜೀವನದಲ್ಲಿ ಸಕ್ಸಸ್. ಬರೀ ದುಡ್ಡಿ ಕೊಟ್ವಿ, ಇನ್ನೊಂದು ಕೊಟ್ವಿ, ಅದು ಕೊಟ್ವಿ, ಇದು ಕೊಟ್ವಿ ಅಂದ್ರೆ ಸಕ್ಸಸ್ ಆಗಲ್ಲ. ಅವಾಗ ಕೋಟಿ ಏನೋ ಕೆಲವೆಲ್ಲ ಸಂತೋಷ ಸುಖ ಸಿಕ್ಬೋದು, ಆದರೆ ಅದು ಯಾವು ಕೂಡ ಪರ್ಮನೆಂಟ್ ಇರಲ್ಲ, ನಶ್ವರ. ಈ ಎಲ್ಲ ವಿಚಾರಗಳು ಯಾವಿದಾವಲ್ಲ ಇವು ಈಶ್ವರನ ಸೇರವ, ಅವು ನಶ್ವರ ಸೇರವ. ಈ ಧ್ಯಾನ ಯೋಗ ಜ್ಞಾನ ಇವೆಲ್ಲ ಏನು ಗಳಿಸ್ತೀವಲ್ಲ ಅದಕ್ಕೆ ಇಲ್ಲಿ ಹೇಳ್ತೇನೆ, ನೈ ಜ್ಞಾನೇನ ಸದೃಶಂ ಪವಿತ್ರಮಿಯ ವಿದ್ಯತೆ. ಜ್ಞಾನಕ್ಕೆ ಪರಿಸಮಾನವಾದದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಆ ಜ್ಞಾನ ತಿಳ್ಕೋಬೇಕು. ಆಮೇಲೆ ನಾವು ಹೇಳ್ತೀವಿ ಈ ಜ್ಞಾನ ತಿಳ್ಕೊಂಡಿದ್ರೆ, ಈಗ ಒಂದು ಉದಾಹರಣೆ ನಾನೇ ಹೇಳಿದೆ, ಎಷ್ಟೋ ಗೊತ್ತಾರೆ, ಎಷ್ಟೋ ಜ್ಞಾನ ಗಳಿಸ್ತಾರೆ, ಅದು ಬರೀ ಜ್ಞಾನ. ಆದರೆ ಆ ಜ್ಞಾನವನ್ನ ನಾನು ಹೇಳ್ತೇನೆ ವಿಜ್ಞಾನವನ್ನಾಗಿ ಮಾಡ್ತೀವಿ. ಜ್ಞಾನವನ್ನು ವಿಜ್ಞಾನ ಮಾಡ್ಕೊಳ್ಳೋದೇನೆಂದ್ರೆ ಅದು ನಮ್ಮ ಜೀವನದಲ್ಲಿ ಅನುಭವಿಸ್ಬೇಕು. ಅನುಭವಿಸ್ತೀವಿ, ಅದು ವಿಜ್ಞಾನ ಆಗುತ್ತೆ. ತುಂಬ ಜನ ಹೇಳ್ತಲ್ಲ, ಬೇಕಾದಷ್ಟು ಪ್ರವಚನ ಕೊಡ್ತಾರೆ, ಬೇಕಾದಷ್ಟು ಪುಸ್ತಕಗಳು ಬರೀತಾರೆ, ಇಲ್ಲ ಅಂತಲ್ಲ, ಅದು ಒಂದು ಸ್ಟೇಜ್, ಅದು ಇಲ್ಲ ಅಂತಲ್ಲ. ಆದರೆ ಆ ಸ್ಟೇಜಿಂದ ಮುಂದಕ್ಕೆ ಹೋಗ್ಬೇಕು, ಅವಾಗ ಕಂಪ್ಲೀಟ್ ಆಗುತ್ತೆ. ಏನು ಮುಂದಕ್ಕೆ ಹೋಗ್ಬೇಕಂದ್ರೆ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಯಾರ ಜೀವನದಲ್ಲಿ ಅಳವಡಿಸ್ಕೊತಾರೋ ಅವನು ಬರಬೇಕು. ಯಾರು ಎಷ್ಟೇ ಯೋಗಿಯ ಬಂದಿದ್ದು ಗೊತ್ತ, ಇನ್ನೊಂದು ಸ್ಪೆಷಾಲಿಟಿ, ಅವನು ಏನೇನು ವಿಚಾರ ತಿಳ್ಕೊತಾನೆ ಪ್ರಾಂಪ್ಟಾಗಿ ಯಾವನ್ನ ತನ್ನ ಲೈಫಲ್ಲಿ ಕರ್ಕೊಳ್ಳೋಕ್ಕೆ ಆಲೋಚನೆ ಮಾಡ್ತಾನೆ. ಬೇರೆ ಅವೆಲ್ಲ ಸಂಬಂಧ ಇಲ್ಲ, ಬೇಕಾದಷ್ಟು ವಿಚಾರಗಳು ಜಗತ್ತಿನಾಗ
ತಾನಿಗೇನು ಒಳ್ಳೇದು ಅನಿಸುತ್ತೆ, ಈ ಥರ ಮಾಡ್ಬೇಕು ಅನಿಸುತ್ತೆ, ಅದನ್ನು ತನ್ನ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಂಡು ನೋಡ್ತಾರಲ್ಲ ಅವನು ಯೋಗಿ. ಯೋಗಿ ಎಂದು ಸಿಟ್ಟಿಗೆ ಬರಲ್ಲ, ಯೋಗಿ ಎಂದು ದುಃಖ ಬರೋದಿಲ್ಲ. ಯೋಗಿ ಅಂದರೆ ಆ ಯೋಗಿಗೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಸಮುದ್ರ ಇದೆ, ನೀವು ನೋಡ್ಬೋದು. ಸಮುದ್ರ ಯಾವಾಗಲೂ ತನ್ನ ಮಟ್ಟ ಕಾಪಾಡ್ತದೆ. ಯಾಕೆಂದ್ರೆ ಯಾವುದೋ ಒಂದು ಬೆಟ್ಟದ ಅಳತೆ ಹೇಳ್ಬೇಕಾದ್ರೆ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರ ಇದೆ ಅಂತೇಳಿ ಯಾವುದೋ ಒಂದು ನದಿಗೆ ಒಂದು ನೆಲಕ್ಕೂ ನಾವು ಕೊಡೋದು ಉದಾಹರಣೆ. ಸಮುದ್ರ ಮಟ್ಟದಿಂದ ಬೆಂಗಳೂರು ಇಷ್ಟು ಎತ್ತರದಲ್ಲಿದೆ ಅಂತ. ಅಂದರೆ ಸಮುದ್ರ ಮಟ್ಟ ಅನ್ನೋದು ಯಾವಾಗಲೂ ಸ್ಥಿರವಾಗಿದೆ. ಸಮುದ್ರಕ್ಕೆ ನೀರು ಬರ್ತಾ ಇರುತ್ತೆ, ಬೇಸಿಗೆ ಬಂದಾಗ ಕಡಿಮೆ ಆಗ್ತಾ ಇರುತ್ತೆ, ಆದರೆ ಅದು ಅಗಲ ಆಗ್ತಾ ಇರುತ್ತೆ, ಮಟ್ಟ ಮಾತ್ರ ಸೇಮ್. ಹಾಗೆ ಯೋಗಿ ಮಟ್ಟ ಹೇಗಿರ್ತದೆ, ಅನೇಕ ಕಷ್ಟಗಳು ಬರ್ತವೆ, ಸುಖಗಳು ಬರ್ತವೆ, ಏನಿದ್ರು ಕೂಡ ಅವನ ಮಟ್ಟ ತಾನು ಕಾಪಾಡ್ಕೊಳ್ತಾನೆ, ಸಮಾಧಾನ ಆಗಿರ್ತಾನೆ ಯೋಗಿ ಅಂದರೆ. ಈಗ ಅನೇಕ ಶ್ಲೋಕಗಳಲ್ಲಿದೆ, ತುಂಬ ಶ್ಲೋಕಗಳಲ್ಲಿದೆ. ಇದರಲ್ಲಿ ಬಹಳ ಮುಖ್ಯವಾದ 2 ಶ್ಲೋಕ ಹೇಳಿ ನಾನು ಮುಗಿಸ್ತೀನಿ. ಉದ್ದರೇದಾತ್ಮನಾತ್ಮಾನಂ ನ ಆತ್ಮಾನಾಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನೋಡಿ, ಜಗತ್ತಿನಲ್ಲಿ ಶ್ರೇಷ್ಠರಾಗಬೇಕು, ಬಲಿಷ್ಠರಾಗಬೇಕು ಅಂದ್ರೆ ಎಲ್ಲ ನಿನ್ನಲ್ಲೇ, ಎಲ್ಲ ನಿನ್ನಲ್ಲಿ. ಇನ್ಯಾವ ದೇವರಿಗೆ ಕಾಲು ಬಿಡಬೇಕಾಗಿಲ್ಲ, ಯಾವ ಗುರುವಿಗೆ ಕಾಲು ಬಿಡಬೇಕಾಗಿಲ್ಲ, ಯಾವ ಪೂಜೆ ಪುರಸ್ಕಾರ ಮಾಡಬೇಕಾಗಿಲ್ಲ. ನಿನ್ನಲ್ಲಿ ಆತ್ಮ ಇದೆ. ಆತ್ಮ ಎಷ್ಟು ಬಲಿಷ್ಠವಾದದ್ದು, ಎಷ್ಟು ಪವಿತ್ರವಾದದ್ದು ಅಂತ ತಿಳ್ಕೊ. ನಾನು ಆಗಲೇ ಹೇಳಿದೆ, ಶರಾವತಿ ನದಿ ಹತ್ರ ಉತ್ಪತ್ತಿ ಆಗ ಆ ಕರೆಂಟ್ ಒಂದೇ, ಈ ಕರೆಂಟ್ ಒಂದೇ, ಇಲ್ಲಿ ಕೈ ಇಟ್ಟು ಶಾಕ್ ಕೊಡುತ್ತೆ, ಅಲ್ಲಿ ಕೈ ಇಟ್ಟು ಶಾಕ್ ಕೊಡುತ್ತೆ. ಹಾಗೆ ನಿಮ್ಮಲ್ಲಿರೋದ್ರಿಗೆ ಬರೀ ಸಾಮಾನ್ಯರಲ್ಲ, 84 ಲಕ್ಷ ಜೀವರಾಶಿಯಲ್ಲಿ ಮಾನವ ಏನಿದೆಯಲ್ಲ, ಈ ಒಂದು ಸಂಕುಲಕ್ಕೆ ಇವರೆಲ್ಲ ಪರಮಾತ್ಮರಾಗಲಿಕ್ಕೆ ಅರ್ಹರು, ಯೋಗ್ಯರು ಅಂತ ಹೇಳ್ತಾರೆ. ಅದಕ್ಕೆ ನಿನ್ನಲ್ಲಿ ಆತ್ಮ ಇದೆ, ಆತ್ಮಕ್ಕೆ ಅದೆಲ್ಲ ಶಕ್ತಿ ಇದೆ. ನಿನ್ನಷ್ಟೇ ನೀನು ಸುಮ್ಮನೆ ನಾನು ತುಂಬ ವೀಕ್ ಇದ್ದೀನಿ ಸರ್, ನನ್ನ ಕೈಲೇ ಮಾಡೋಕ್ಕಾಗಲ್ಲ, ನಾನು ದಡ್ಡ ಇದ್ದೀನಿ ಸರ್, ನಾನು ಪಾಪಿಷ್ಟ ಇದ್ದೀನಿ, ಇವೆಲ್ಲ ಬಿಟ್ಬಿಡಿ. ಅದು ಮಾಡಿದ್ದೆಲ್ಲ ಹಳೇದಾಯ್ತು. ಭಗವಂತ ಏನು ಹೇಳ್ತಾನೆ, ನೀನು ಇಷ್ಟು ದಿನ ಮಾಡಿದ ಲೆಕ್ಕ ಅಲ್ಲ, ಇನ್ನು ಮುಂದೆ ಏನು ಮಾಡ್ತೀಯಲ್ಲ ಅದು ಲೆಕ್ಕ. ಇನ್ನೇನು ನೀನು ಒಂದು ಸಂಕಲ್ಪಗಳು ಇಟ್ಕೊತೀಯಲ್ಲ, ಹಾಗಾಗ್ತೀನಿ ಹೀಗಾಗ್ತೀನಿ, ಅದು ವೆರಿ ಇಂಪಾರ್ಟೆಂಟ್. ನೀನು ಹಿಂದೆ ಮಾಡ್ತೀನಿ, ಎಲ್ಲರೂ ಅಷ್ಟೇ. ನಾನು ಹೇಳಿದ್ದಲ್ಲ, ಎಲ್ಲರೂ ಆಸ್ತಿಯಿಂದಾನೇ ಬಂದೀವಿ. ಹಾಗಾಗಿ ಈಗ ಏನು ಮಾಡ್ತೀಯಲ್ಲ ಅದು ಬಹಳ ಮುಖ್ಯ. ಅಂದರೆ ನಿನ್ನಲ್ಲಿ ಅಂಥ ಶಕ್ತಿ ಇದೆ. ಆ ಶಕ್ತಿಯನ್ನು ನಿನ್ನಲ್ಲಿ ತಂದ್ಕೋಬೇಕಂದ್ರೆ ಮೊದಲು ಅದನ್ನ ರಿಯಲೈಸ್ ಮಾಡ್ಕೋಬೇಕು, ಆಮೇಲೆ ಅದನ್ನ ರಿಲೀಸ್ ಮಾಡ್ಕೋಬೇಕು. ಯಾವಾಗ ಜ್ಞಾನ ಬರುತ್ತೋ ಅವು ರಿಯಲೈಸ್ ಆಗುತ್ತೆ, ಯಾವಾಗ ಧ್ಯಾನ ಮಾಡ್ತೇವೆ ಅವಾಗೆ ರಿಯಲೈಸ್ ಆಗುತ್ತೆ. ಗೊತ್ತಾಯ್ತಾ? ಇದೆರಡು ನಾವು ಬೇಕು. ಜ್ಞಾನವನ್ನು ಕಲಿಬೇಕು, ಧ್ಯಾನವನ್ನು ಮಾಡಬೇಕು, ಸತ್ಸಂಗವನ್ನು ಕೇಳಬೇಕು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಸಾರ್ ಹೇಳ್ತಾರೆ, ನೀವೇನು ಧ್ಯಾನ ಮಾಡಿ ಇಷ್ಟೆಲ್ಲ ಗಳಿಸ್ತಾ ಇದ್ದಲ್ಲ, ಸ್ವಾರ್ಥಗಳಾಗಬಾರ್ದು. ಅದನ್ನು ನೀವು ಬೇರೆ ಹಂಚಿರಿ. ನಿಮ್ಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ರಿ. ಏನು ಗೊತ್ತಾಗಿಲ್ಲ ಅಂದ್ಕೊಂಡ್ರೆ ಈಗ ಇಲ್ಲಿ ಸೆಂಟ್ರಿ ಅಂತಲ್ಲಿ ನೀವು ಪ್ರತಿ ಸಾರಿ ಒಬ್ಬರು ಕರ್ಕೊಂಡು ನೆಕ್ಸ್ಟ್ ಮಂಗಳವಾರ ಬರ್ತಾರೆ, ಯಾರೋ ಒಂದು ಸ್ನೇಹಿತ ಇರ್ತಾನೆ, ಯಾರೊಬ್ಬ ಕಷ್ಟ ಹೇಳ್ಕೊತಾನೆ, ಯಾರೊಬ್ಬ ಕಾರ್ಯ ಬಗ್ಗೆ ಹೇಳ್ತಾರೆ, ಹೇಗೆ ಎಲ್ಲೆಲ್ಲಿ ತೋರಿಸ್ಬೇಕಂತ ಸಾಕಾಗಿ ಅವ್ರನ್ನೊಬ್ಬರು ಕರ್ಕೊಂಬನ್ನಿ. ಅವು ಪರ್ಮನೆಂಟ್ ಆದ ಚಿಂತೆ ಬಿಟ್ಬಿಡಿ ವಿಚಾರ, ಅವ್ನು ಕರ್ಕೊಂಬನ್ನಿ. ಇನ್ನೂ ಒಂದು ವಾರ ಇನ್ನೊಬ್ಬಂದು ಕರ್ಕೊಂಡು ಇದು ಸಾಲು ಬಿಡ್ಬೇಕು. ನಮ್ಮ ವಿಪಕ್ಷದ ಸಾಲು ಎಲ್ಲ ಮತ್ತೆ ಬೇರೆ ಜಾಗ ಹುಡುಕ್ಬೇಕು, ಇದಾಗೋದಿಲ್ಲ ಅಂತೇಳಿ ಹಂಗೆ ಮಾಡ್ಬೇಕು ನಾವು. ಆವಾಗ ಏನಾಗತ್ತೆ ಅಂದರೆ ನಾವು ಧ್ಯಾನ ಮಾಡಿದ್ರೆ ನಮ್ಗೆ ಏನು ಫಲ ಸಿಗುತ್ತಲ್ಲ ಅದಕ್ಕಿಂತ 10 ಪಟ್ಟು ಫಲ ಸಿಗುತ್ತೆ. ನೀವು ಒಬ್ಬೊಬ್ಬರು ಕರ್ಕೊಂಬಂದ್ರು ಕೂಡ 10 ಪಟ್ಟು ಫಲ ಸಿಗುತ್ತೆ. ಯಾವ್ದು ಈಸಿ ನೋಡಿ, ಧ್ಯಾನ ಕಷ್ಟಪಡ್ಬೇಕು, ಮಾಡೋಣ, ಅದನ್ನು ಮಾಡೋಣ. ಆದರೆ ಇದು ಸುಲಭದ ಮಾರ್ಗದಲ್ಲಿ ಯಾರು ಕರ್ಕೊಂಬಾರ. ಯಾಕೆಂದ್ರೆ ನಾವೇನು ಬಂದು ಹೇಳಿ, ನಮಗೂ ಯಾರೋ ಒಬ್ರು ಹೇಳಿದ ಕಾಲ ಇಲ್ಲಿ ಬಂದಿರೋದು, ಅದನ್ನು ನಾವು ಮರಿಬಾರ್ದು. ನಾವು ಅದು ಹೇಳ್ಬೇಕು, ನಾವು 4 ಮಂದಿಗೆ ಹೇಳ್ಬೇಕು. ಎಲ್ಲರದ್ದು ಸಾಮಾನ್ಯ ಪ್ರಶ್ನೆ ಅಂತ ಇಲ್ಲ ಬಿಡಿ ಸರ್, ಮಾತು ಕೇಳಲ್ಲ, ಬರಲ್ಲ, ಯಾರು ಬರಲಿ ಯಾರು ಬಿಡಲಿ, ಒಂದ್ಸರಿ ಕೇಳ್ಕೊಂಬನ್ನಿ. ಬಾಪ ಬೆಳಿಗ್ಗೆ ಹೋದ್ರೆ ಆರಾಮಾಗಿ ಎಲ್ಲ ಕೇಳ್ಕೊಂಡು ಊಟ ಮಾಡ್ಕೊಂಡು ಬರೋಣ, ಏನು ಕೆಲಸ ಇಲ್ಲ ಬಾ ಅಂತ ಹೇಳಿ ಕರ್ಕೊಂಬನ್ನಿ, ಬರಲಿ. ಅವರೆಲ್ಲ ಮುಂದೆ ಕೇಳೇ ಬದಲಾಗ್ತಾರೆ. ಯಾರಾದ್ರೂ ಅಷ್ಟೇ ವಿಚಾರ ಗೊತ್ತಾಗಬೇಕಲ್ಲ, ವಿಚಾರ ಬದಲಾಗ್ತಾರೆ. ನೀವೆಲ್ಲ ಸಹಕಾರ ಕೊಟ್ಟಿದ್ದೆ. ಹಾಗೇನೆ ಈ ಧ್ಯಾನಾಲಯದವರು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರು ಕೂಡ ಒಂದ್ಸಲ ನಾನು ಕೃತಜ್ಞತೆ ಹೇಳ್ತಾ ಈ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಆಮೇಲೆ ನಾನು ಹೇಳಿದೆ, ಪ್ರತಿ ಸಾರಿ ಏನು ಹೇಳ್ತೀನಿ, ಈ ಧ್ಯಾನ ಮಾಡೋದಕ್ಕೆ ಇವೆಲ್ಲ ಹೇಳಿದ್ಮೇಲೆ ಸತ್ಸಂಗ ಮಾಡೋದು, ಸ್ವಾಧ್ಯಾಯ ಮಾಡೋದು, ಪ್ರಚಾರ ಮಾಡೋದು, ಸೇವೆ ಮಾಡೋದು, ಇವೆಲ್ಲ ಮಾಡಬೇಕು. ಇದಕ್ಕೆ ಅನೇಕ ವಿಧಗಳಿದೆ. ನೀವು ಗಳಿಸ್ಲಿಕ್ಕೆ ಬರೀ ಧ್ಯಾನನೇ ಅಂತಲ್ಲ, 5-6 ಮೆಥಡ್ಸ್ ಇದಾವೆ. ಹೇಗೆ ದುಡ್ಡು ಮಾಡಲಿಕ್ಕೆ ಬೇಕಾದಷ್ಟು ಮೆಥಡ್ಸ್ ಇದಾವೋ, ಈ ಧ್ಯಾನದ ಲಾಭ ಪಡ್ಕೊಳ್ಳೋಕೆ ಅನೇಕ ಮೆಥಡ್ಸ್ ಇದೆ. ನೀವು ನೋಡಿ, ಒಬ್ಬರು ಕರ್ಕೊಂಬಂದ್ರೆ ಸಾಕು, ನಿಮ್ದೊಂದಿಷ್ಟು ಅಲ್ಲಿ ಆ್ಯಡಪ್ ಆಗುತ್ತೆ. ಹಾಗೆಯೇ ನಮ್ಮಲ್ಲಿ ದುಡ್ಡಿದೆ, ಸಾಕಷ್ಟು ಖರ್ಚು ಮಾಡ್ತೀವಿ, ನಮ್ಮ ಜೀವನ ಚೆನ್ನಾಗಿದೆ, ಏನು ಮಾಡಬೇಕು ಅನ್ನೋ ಪ್ರಶ್ನೆ ಇರುತ್ತೆ. ಅಂಥವ್ರು ಯಾರು ಇದ್ದೀರೋ
ಇಲ್ಲಿ ಅನ್ನದಾನಕ್ಕೆ ಸಹಾಯ ಮಾಡಿ, ಅನ್ನದಾನಕ್ಕೆ ಸಹಾಯ ಮಾಡಿ. ಯಾಕೆಂದರೆ ತುಂಬ ಜನ ಆದಂಗೆಲ್ಲ ವಿವೇಕಾನಂದರನ್ನು ಮಾತು ಹೇಳ್ತಿದ್ರು, ವೇದಾಂತ ಹೇಳ್ತಾ ಇದ್ರು. ಅವ್ರಿಗೊಂದು ಗೊತ್ತಾಯ್ತು, ಬರೀ ವೇದಾಂತ ಹೇಳಿದ್ರೆ ಯಾರು ಬರಲ್ಲ, ಹೊಟ್ಟೆಗೆ ಕೊಡ್ಬೇಕು ನಾವು. ಅವ್ನು ಹೊಟ್ಟೆ ಹಸಿದ್ರೆ ಏನು ವೇದಾಂತ ಕೇಳ್ತಾನೆ, ಊಟನೂ ಕೊಡ್ಬೇಕು ಅವ್ರಿಗೆ, ನಾವು ಇದನ್ನು ಕೊಡ್ಬೇಕು ಜ್ಞಾನನು ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾವು ಕೂಡ ಅದಕ್ಕೆ ಸಹಕಾರ ಮಾಡೋಣ. ಬೇಕಾದಷ್ಟು ಖರ್ಚು ಮಾಡ್ತೀವಿ, ಏನು ಎಲ್ಲ ದುಡ್ಡು ನಾವು ಕೊಡೋದು ಬೇಕಾಗಿಲ್ಲ. ಅದರಲ್ಲಿ ಒಂದು 5%, 10% ನಾವು ಅನ್ನದಾನಕ್ಕೆ, ಬೇರೆ ಬೇರೆ ಪಿರಮಿಡ್ಗಳು ಕಟ್ಟಲಿಕ್ಕೆ ನೋಡಿ. ಪಿರಮಿಡ್ಗಳು ಅದು ಭಾರಿ ಒಂದು ಶಕ್ತಿಯುತವಾದ ಕೇಂದ್ರ. ಸಾಧ್ಯವಾದರೆಲ್ಲ ಪಿರಮಿಡ್ ಕಟ್ಸ್ಕೊಳ್ಳಿ ಅಂತ ಹೇಳಿ ಸಾರು. ನಿಮಗೆ ಕಟ್ಸೋಕ್ಕೆ ಅವಕಾಶ ಇಲ್ಲ, ದುಡ್ಡು ಇಲ್ಲ ಅಥವಾ ಜಾಗ ಇಲ್ಲ, ಅನುಕೂಲ ಆಗಿಲ್ಲ, ಏನಾದ್ರು ಆ ಥರ ಇದ್ರೆ ಎಲ್ಲೆಲ್ಲಿ ಪಿರಮಿಡ್ ಕಟ್ಸ್ತಾರೆ ಅದು ಕೊಡಿ, ಒಂದು 100 ಕೊಡಿ, 200 ಕೊಡಿ, ಎಷ್ಟೇ ಕೊಡಿ. ಅದ್ರಲ್ಲಿ ನಿಮ್ಮದು ಒಂದು ಭಾಗ ಸೇರುತ್ತಲ್ಲ, ನೀವು ಶೇರ್ ಹೋಲ್ಡರ್ ಇದ್ದಾಗಲ್ಲ, ಅದರಿಂದ ಏನು ಪುಣ್ಯ ಬರುತ್ತೆ ನೀವು ಗಳಿಸ್ತೀರಲ್ಲ, ಇದನ್ನು ಮಾಡಿ. ಇಲ್ಲಿ ನಾವು ಯಾಕೆ ಹೇಳಿದ್ರೆ ಕ್ಲಾಸ್ಗೆ ಗೀಸ್ ಯಾವುದಕ್ಕೂ ದುಡ್ಡು ಇಟ್ಟಿಲ್ಲ ಸರ್. ಕ್ಲಾಸು ಪುಸ್ತಕ ಹೇಳಿ, ಪುಸ್ತಕ ಊಟ ಹಾಕಿ, ಆದರೆ ಯಾರು ತಿಳ್ಕೊಂಡಿದ್ದಾರೆ, ಯಾರಿಗೆ ಮಾತು ಗೊತ್ತಿದೆ ಅವ್ರ ಕಡೆಯಿಂದ ನೀವು ದುಡ್ಡು ಕಲೆಕ್ಟ್ ಮಾಡಿ. ಎಲ್ಲ ಕಾರ್ಯಕ್ರಮ ಮೊನ್ನೆ ನೀವು ನೋಡಿದ್ರೆ ಬುದ್ಧ ಪೂರ್ಣಿಮಾ 5,000-6,000 ಜನ ಸೇರಿ ತುಂಬ ವಿಜೃಂಭಣೆಯಿಂದ ಆಚರಿಸಿದೆ. ಯಾವ ಸಾಧ್ಯ ಆಗುತ್ತೆ? ನಾವೆಲ್ಲರೂ ಸಹಕಾರ ಕೊಟ್ಟು ತನು ಮನ ಧನ ಎಲ್ಲರೂ ಮಾಡಿದಾಗ ಸಾಕಾರ ಆಗುತ್ತೆ. ದಯವಿಟ್ಟು ಎಲ್ಲರೂ ಇದನ್ನು ಜ್ಞಾಪಕಟ್ಕೊಂಡು, ನಾನು ಹೇಳೋದ್ರಲ್ಲಿ ಏನಾದರೂ ಕೆಲವು ದೋಷಗಳು ಕಂಡಿದ್ರೆ ಕ್ಷಮಿಸಬೇಕು. 2 ಪುಸ್ತಕದ ಬಗ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಎಲ್ಲವೂ ಬಂದಿದೆ. ಚುಟುಕಾಯಿ ನಮಗೇನು ಶುರುನಲ್ಲಿ ಬಂದಿರ್ತೀವಿ, ಎಲ್ಲ ತಪ್ಪ ಪುಸ್ತಕ ಓದೋಕ್ಕಾಗಲ್ಲ ಅನ್ನೋರು ಇವೆರಡು ಪುಸ್ತಕ ಓದಿ. ಈಗ ನಾವು ಇದನ್ನೊಂದು ವಿಶೇಷ ಆಕರ್ಷಣೆ ದರದಲ್ಲಿ ಕೊಡ್ತಾ ಇದ್ದೀವಿ. ಈ 2 ಸೇರಿ 180 ರೂಪಾಯಿ ಆಗುತ್ತೆ. ಕೇವಲ 2 ಪುಸ್ತಕ 100 ರೂಪಾಯಿ ಕೊಟ್ಟು ತಗೊಂಡೋಗಿ. ಇಲ್ಲಿ ಅವಕಾಶ ಇದೆ, ಯಾರು ಬೇಕಿದ್ರು ತಗೊಂಡೋಗಿ. ಯಾಕಂದ್ರೆ ಹೊಸಬ್ರು ಇರ್ತೀರ, ಈ ಎಲ್ಲ ಮೂಲಭೂತವಾದ ವಿಚಾರಗಳು ಅಂತೀವಲ್ಲ, ಅವು ಬೇಸಿಕ್ ಪಾಯಿಂಟ್ಸ್, ಅದನ್ನು ನೀವು ಕೊಟ್ಟರೆ ಏನಾಗುತ್ತೆ ಅಂದ್ರೆ ನೀವು ಮುಂದೆ ಇನ್ನು ಬೇರೆ ಬೇರೆ ಪುಸ್ತಕಗಳು ಹಾಕ್ಲಿಕ್ಕೆ ಸಹಾಯ ಮಾಡಿದಂಗಾಗುತ್ತೆ. ಇದು ಕೂಡ ಒಂದು ಸೇವಾ. ಯಾರಿಗೆ ಬೇಕೋ ಅವ್ರು ದಯವಿಟ್ಟು ಪುಸ್ತಕವನ್ನು ಖರೀದಿ ಮಾಡಿ. ಹಾಗೆಯೇ ನಿಮ್ಗೆಲ್ಲರೂ ಗೊತ್ತಿದೆ, ಧ್ಯಾನ ಕಸ್ತೂರಿ ಆಫೀಸ್ ಇಲ್ಲೇ ಪಕ್ಕಕ್ಕೆ ಇರೋದ್ರಿಂದ ಧ್ಯಾನ ಕಸ್ತೂರಿ ಯಾರ್ಯಾರು ಬೇಕು ಎಲ್ಲರೂ ತರಿಸ್ಕೊಳ್ಳಿ. ವರ್ಷಕ್ಕೆ ಕೇವಲ ಒಂದು 500 ರೂಪಾಯಿ. ಪ್ರತಿ ತಿಂಗಳ ಒಂದು ಬುಕ್ ಬರುತ್ತಾ, ಎಷ್ಟು ಚೆನ್ನಾಗಿರುತ್ತೆ. ನಾವು ಓದ್ತೀರ, ನಮ್ಮ ಮನೆ ಟೇಬಲ್ ಮೇಲೆ ಬಂದವರು ಓದ್ತಾರೆ, ಎಲ್ರಿಗೂ ಅನುಕೂಲ ಆಗುತ್ತೆ. ಎಲ್ಲರೂ ಸಾಧ್ಯವಾದಷ್ಟು ಈ ಕೆಲಸ ಮಾಡ್ತೀರಂತೇಳಿ ನಾನು ಬಂದಿದ್ದಕ್ಕೆ ಇಷ್ಟಾದರೂ ನನಗೆ ಅವಕಾಶ ಸಿಕ್ತು. ನಿಮಗೆಲ್ಲ ತಿಳಿಸೋ ಒಂದು ಇದು ಆಗಿದ್ದಕ್ಕೆ ನಾನು ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.